ಶ್ರೀಮನ್ ನಿಜಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಈಗ 52ನೇ ಪದ. ಯಾವ ಶಿಷ್ಯನಾದಂಥವ ತನ್ನ ಕೃತಕೃತ್ಯ ಭಾವವನ್ನು ಗುರುಗಳಿಗೆ ಈಗ ನಿವೇದನೆ ಮಾಡ್ತಾನೆ. ಇಂದಿರ್ಪೆನು ನಿಜ ಸುಖದಲ್ಲಿ ಬಹುದಂದುಗವೆಲ್ಲವನು ಅಳಿದುಳಿದು. ನಿಜ ಸುಖದಲ್ಲಿ ಇಂದಿರ್ಪೆನು, ಈಗ ಸದ್ಯ ಅದೇನೆ ಅಂತ. ನಿಜ ಸುಖದಲ್ಲಿ ಈಗ ಸದ್ಯ ಅದೇನೆ. ಬಹುದಂದುಗವೆಲ್ಲವೂ ನಡೆದುಳಿದು. ಆ ಅನೇಕ ಏನು ಕೆಲವೊಂದು ಕರ್ತವ್ಯಗಳಿದ್ವಲ್ಲ, ಅವೆಲ್ಲ ಅವನ್ನ ಬಿಟ್ಟು ಈಗ ನಾನು ನಿಜ ಸುಖದಲ್ಲಿ ಇದ್ದೀನಿ ಅಂತ ಶಿಷ್ಯ ಆದಂಥವನು ತನ್ನ ಕರ್ತವ್ಯವನ್ನು ಹೇಳ್ತಾನೆ. ಅಂದ್ರೆ ಹೇ ಗುರುದೇವ, ನಿನ್ನ ಕೃಪೆಯಿಂದ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಜ್ಞಾನ ಉಳ್ಳವನು ನಾನು ಆಗಿದ್ದೇನೆ. ಆದ್ದರಿಂದ ಈಗ ಜ್ಞಾನೋದಯವಾದ ನಂತರದಲ್ಲಿ ನಾ ಏನು ಮಾಡಬೇಕು, ಕರ್ತವ್ಯ ಏನು ಇದ್ದು ಅವು ಯಾವುವು ಇಲ್ಲಿ, ಅವೆಲ್ಲವನ್ನು ಬಿಟ್ಟು ಬೇರೆಯಾಗಿ ನನ್ನ ಸ್ವರೂಪವಾದ ನಿಜ ಸುಖದಲ್ಲಿ ನಾನು ಈಗ ಸದ್ಯ ಇರುವಂಥವನಾಗಿದ್ದೇನೆ ಅಂತ ತನ್ನ ಕೃತಕೃತ್ಯ ಭಾವವನ್ನು ಹೇಳ್ತಾನೆ. ಇಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಸಂದಿಗ್ಧ ಐತಿ. ಅದು ಎಂದಿರ್ಪೇನೋ ಎಂದಿರ್ಪೇನೋ ಇಟ್ ಫರ್ಕ್. ಅದೇ ಅದಕ್ಕೆ ಇಲ್ಲಿ ಅಂದ್ರ ಸಿದ್ಧಾರೂಢರ ಶಿಷ್ಯ ಶಿವಪುತ್ರ ಸ್ವಾಮಿಗಳು ಅದರ ಬಗ್ಗೆ ಇಲ್ಲಿ ಅವ್ರೇನ್ ಅಂದಾರು ಅಂದ್ರ, ಅದು ವಾಸ್ತವಿಕವಾಗಿ ಈ ಎ ಒಂದು ಅಕ್ಷರ ಫರ್ಕ್ ಆಗೈತೆ. ಈ ಎ ಅಂತ ಐತೆ ಅಲ್ಲಿ ಎಂದಿರ್ಪೇನೋ ಅಂತ. ಎ ಇರೋದು ಅದು ಈ ಇರಬೇಕಾಗಿತ್ತು, ಬಹುಶಃ ಪ್ರಿಂಟ್ ದೋಷ ಆಗಿರಬೇಕು ಅಂತ. ಹಿಂಗ ಯಾಕಂದ್ರೆ ಇವರು ಅದು ಅಲ್ಲಿ ಎಂದಿರ್ಪೇನೋ ಅಂತ ಏನು ಇತ್ತು ಅದನ್ನ ಈಗ ಎಂದಿರ್ಪೇನೋ ಅಂದ್ರೆ ನಾ ಎಂದಿರ್ತೀನಪ್ಪ ಅಂದ್ರೆ ಈಗ ಇಲ್ಲ ಅಂದಂಗ ಆಯ್ತು. ಯಾಕಂದ್ರೆ ಇನ್ನು ಅಲ್ಲಿ ಎಂದಿರ್ತೀನಪ್ಪ ನಾ ಅಂತ, ಇನ್ನೂ ನಾ ಸುಖದಾಗ ಇರ್ತೇನೋ ಇಲ್ಲೋ ಅಂತ ಇನ್ನ ಸಂಶಯ ಅಂದ. ಅದು ಎಂದು ನನಗೆ ಪ್ರಾಪ್ತಿ ಆದೀತು ಅಂತ ಅಂದಂಗೆ ಆಕೈತಿ. ಆದ್ದರಿಂದ ಅವರು ವಿವೇಕ ಚಿಂತಾಮಣಿ ಪ್ರಮಾಣ ಕೊಡ್ತಾರೆ. ವಿವೇಕ ಚಿಂತಾಮಣಿಯಲ್ಲಿ ಕೃತಕೃತ್ಯತ್ವವನ್ನು ಹೇಳ್ತಕ್ಕಂಥ ಜ್ಞಾನಕ್ಕೆ 4 ಫಲಗಳದಾವ. ಆ 4 ಫಲಗಳು ಅವು ಹೇಳಲ್ಪಟ್ಟವು. ಅಜ್ಞಾನ ಕಾಲದಲ್ಲಿ ಇಲ್ಲೇನು ಈ ತ್ರಿವಿಧ ಕರ್ತವ್ಯ ಅನ್ನೋದು ಇತ್ತು. ಇದು ಮೊದಲ ಇತ್ತು. ಅಂದ್ರೆ ಏಲೋಕದ ಕೆಲವೊಂದು ಕರ್ತವ್ಯ, ಪರಲೋಕದ ಕೆಲವೊಂದು ಕರ್ತವ್ಯ, ಮೋಕ್ಷಕ್ಕಾಗಿ ಏನು ಕೆಲವು ಕರ್ತವ್ಯ ನಮ್ಮ ಇದ್ದು, ಅವು ಈಗ ಜ್ಞಾನ ಪ್ರಾಪ್ತಿ ಆದ್ದರಿಂದ ಆ ಯಾವ ಕರ್ತವ್ಯವೂ ನನಗೆ ಇಲ್ಲ ಅನ್ನೋದನ್ನ ಅಲ್ಲಿ ವಿವೇಕ ಚಿಂತಾಮಣಿಯೊಳಗೆ ಹೇಳಿದ್ದಾರೆ. ಅದರ ಆಧಾರದ ಮೇಲಿಂದ ನಾವು ಇಲ್ಲಿ ಎಂದಿರ್ಪೇನೋ ಅಂತ ಅನ್ನೋದು ಅಷ್ಟೊಂದು ಸಮಯ ಸರಿ ಕಾಣಂಗಿಲ್ಲ.
ಅದಕ್ಕೆ ಹಿಂದಿರುಪೇನೋ ಅಂತ ಹೇಳಿ ಪದ ಹಾಕಿ ಅದಕ್ಕೆ ಅರ್ಥ ಮಾಡ್ಕೊಂಡ್ರೆ ಸರಿ ಆಕೈತಿ. ಅದಕ್ಕೆ ಈ ಅರ್ಥ ಇಲ್ಲಿ ವಿರುದ್ಧವಾಗಿದೆ ಅಂತ ಊಹಾಪೋಹದ ಏನು ಇಲ್ಲಿ ಪೂರ್ವ ಉತ್ತರ ಪದಗಳನ್ನು ಸಂಬಂಧ ಮಾಡ್ಕೊಂಡು ನೋಡಿದ್ರೆ ಅರ್ಥಾರ್ಥಿ ಇಲ್ಲಿ ಜ್ಞಾನ ಮುಗಿಲಾಕ್ ಬಂದೈತಿ. ಈಗ ಜ್ಞಾನ ಪ್ರತಿಪಾದನೆ ಮುಗಿಲಾಕ್ ಬಂದೈತಿ. ಮುಗಿಲಾಕ ಬಂದದಂತ ಇಲ್ಲಿ ತನಕ ಜ್ಞಾನ ಹೇಳ್ಕೊಂಡು ಬಂದು ಈಗ ಇನ್ನ ಎಂದಿರ್ತೈತಪ್ಪ ನನಗ ಅಂತೇಳಿ ಹಿಂಗ ಅತ್ತಾನಂದ್ರ ಅದು ಸರಿ ಆಗುವುದಿಲ್ಲಲ್ಲ. ಇನ್ನ ಆರಂಭದಾಗ ಅಂದಿದ್ರೆ ಬರೋಬ್ಬರಿ ಇರ್ತದು. ಈ ಕಡೆಗೆ ಒಂದು ಎಲ್ಲ ಏನು ಬೇಕಾದ್ರೆ ಎಲ್ಲ ಹೇಳ್ಕೊಂಡು ಬಂದ್ಬಿಟ್ಟಾರ. ಜೀವನ್ ಮುಕ್ತಿ ಸಹಿತ ಹೇಳ್ಕೊಂಡು ಬಂದು ಕಡೆಗೆ ಇನ್ನ ಎಂದಿರ್ತೀನ ಅಂದ್ರೆ ಇನ್ನು ಅಷ್ಟು ಸರಿ ಆಗುವುದಿಲ್ಲ ಅಂತ ಹೇಳಿ ಹೀಗೆ ಅವರು ವಿಚಾರ ಮಾಡಿ ಅದಕ್ಕೆ ಇಲ್ಲಿ ಎಂದಿರ್ಪೇನೋ ಅನ್ನೋದಕ್ಕಿಂತ ಹಿಂದಿರ್ಪೇನೋ ಅಂತ ಅರ್ಥ ಮಾಡ್ಕೊಂಡ್ರೆ ಈ ಜಾಗಕ್ಕೆ ಅದು ಬರೋಬ್ಬರಿ ಆಗ್ತದ ಅಂತ ಅವರು ಅಂದ್ರೆ ದೊಡ್ಡ ಶಿವಪುತ್ರ ಸ್ವಾಮಿಗಳು ಹಿಂಗೆ ಹೇಳ್ಯಾರ. ಮತ್ತದು ಇದು ಮೊದಲು ಅದಕ್ಕೆ ಮತ್ತು ಶಂಕರಾನಂದ ಪರಮಹಂಸರು ಕೂಡ ಅವರು ಬರೆಯುವಾಗ ಅದು ಹ್ಯಾಂಗೆ ಹಂಗೆ ಅವರು ಬರೆದು ಬಿಟ್ರು. ಅದಕ್ಕೇನು ತಿರ್ಪೇನೋ ಅಂತ ಕೆಲವ್ರು ಕೇಳಿದರು. ಅಲ್ರಪ್ಪ ಶಿವಪುತ್ರ ಸ್ವಾಮಿಗಳು ಹಿಂದಿರ್ಪೇನೋ ಅಂತಾರೆ, ನೀವು ಏನು ತಿರ್ಪೇನೋ ಅಂದಿರಿ, ನಾವೇನು ತಿಳ್ಕೊಬೇಕು? ಏನು ನಿಂಬುದು ಕರೆ ಅನ್ನೋನು ಏನು ಅವ್ರದ್ದು ಕರೆ ಅನ್ನೋನು ಹ್ಯಾಂಗ ಮಾಡೋನು ಅಂತ ಶಂಕರಾನಂದ ಪರಮಹಂಸರನ್ನ ಕೇಳಿದಾಗ ಅವ್ರು ಅದಕ್ಕೆ ಉತ್ತರ ಏನು ಹೇಳ್ಯಾರು ಅಂದ್ರೆ, ನೋಡು ಅವ್ರಿಗೆ ತಿಳಿದದ್ದು ಅವ್ರು ಬರ್ದಾರ, ನನಗೆ ತಿಳಿದದ್ದು ನಾ ಬರೆದು ಬಿಟ್ಟೇವಿ ಅಂದ್ರೆ ಅದಕ್ಕೆ ಈಗ ಏನು ಮಾಡ್ಲಾಕ ಬರಂಗಿಲ್ಲ. ನಿನಗೆ ಅವ್ರದ್ದು ಸರಿ ಅನಿಸ್ತಿತ್ತು ಹಂಗೆ ಅರ್ಥ ಮಾಡ್ಕೊ. ಒಟ್ಟಿನಾಗ ಏನು ಬೇಕಾಗೈತಿ? ಸಮಾಧಾನ ಆಗೋದು ಬೇಕಾಗೈತಿ. ಒಂದು ಸಮಾಧಾನತೆ ಬೇಕಾದ ಸಲುವಾಗಿನ ಶಾಸ್ತ್ರ ಐತಿ. ಅದಕ್ಕೆ ಯಾಕ ಪ್ರಕ್ರಿಯೆಗಳು ಆಭಾಸವಾದ, ಅವಚ್ಛೇದವಾದ, ಬಿಂಬ ಪ್ರತಿಬಿಂಬವಾದ ಬೇರೆ 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 ಅದಾವ. ಎಲ್ಲ ಅದ್ವೈತ ಬಹುದು ಮಾಡಿ ಇದು ಮಾಡ್ತಾವ. ಆದ್ರೆ ಯಾವ ಪ್ರಕ್ರಿಯೆ ಯಯಾಯ ಭವೇತ್ ಪುಂಸಃ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಸಾ ಸೈವ ಸಾಧ್ವಿ. ವಾರ್ತಿಕಾರ ಹೇಳ್ಯಾರ, ಯಾವ್ಯಾವ ಪ್ರಕ್ರಿಯೆಗಳು ಯಾರಿಗೆ ಯಾವುದು ಸರಿ ಅನಿಸ್ತತಿ ಅದನ್ನು ತಿಳ್ಕೊಂಡು ಅವ್ರು ಶಾಂತ ಆಗಬೇಕು. ಅದ್ರಾಗ ಮತ್ತಿಟ್ಟು ಗದ್ದಲ ಎಬ್ಬಿಸ್ಕೊಂಡು ತಲೆ ಕೆಡಿಸ್ಕೋಬಾರ್ದು ಅಂತ ಹಿಂಗೆ ಹೇಳ್ಯಾರ. ಅದಕ್ಕೆ ಯಾವುದೇ ಒಂದು ಯಾರು ಹೇಳಿದ್ದ ಒಂದು ಅವ್ರದ್ದು ಸರಿ ಅನಿಸ್ತಿತ್ತು, ಆಯ್ತು ಅದ ಸರಿ. ಅವ್ರ ತಪ್ಪು ಇವ್ರದ್ದು ತಪ್ಪು, ಅವ್ರದ್ದು ಬರೋಬ್ಬರಿ ಇವ್ರದ್ದು ಹಿಂಗಲ್ಲ. ಅಲ್ಲಿ ಇದನ್ನ ಮತ್ತೆ ಗದ್ದಲ ಎಬ್ಬಿಸ್ಲಕ್ಕೆ ಹೋಗ್ತೈತೆ ಅದು. ಅದಕ್ಕೆ ಮಹಾತ್ಮರು ತಮ್ಮ ತಮ್ಮ ಒಂದು ಇದರಲ್ಲೇ ಬರೆದಿರ್ತಾರೆ. ಅದಕ್ಕೆ ನಾವು ಯಾವುದು ನಮ್ಮ ಮನಸ್ಸಿಗೆ ಸರಿ ಅನಿಸ್ತೈತಿ ಅದನ್ನ ಹಿಡ್ಕೊಂಡು ಹೋಗೋದು. ಅದ್ರಾಗ ತಪ್ಪು ಅವ್ರ ತಪ್ಪು, ಇವ್ರದ್ದು ಬರೋಬ್ಬರಿ ಇವ್ರ ತಪ್ಪು ಅವ್ರದ್ದು ಬರೋಬ್ಬರಿ ಹಿಂಗೆಲ್ಲ ಎಣಸಲಾಕ್ ಹೋಗಂಗಿಲ್ಲ. ಒಂದು ಯಾವ್ದು ನಿನಗೆ ಸರಿ ಅನಿಸ್ತೈತೆ ಅದನ್ನ ಹಿಡ್ಕೊಂಡು ಹೋಗು. ಅದಕ್ಕೆ ಅವ್ರು ಶಂಕರಾನಂದ ಪರಮಹಂಸರು ಇದ ಅಂದ್ರೆ ನಿನಗೆ ಯಾವುದು ಸರಿ ಅನಿಸ್ತೈತೆ ಅದನ್ನ ಹಿಡ್ಕೊಂಡು ಹೋಗು. ಅವ್ರು ಸರಿ ಅನಿಸ್ತೋ ಅವ್ರದ್ದು ಹಿಡ್ಕೋ, ನಾವು ಸರಿ ಅದನ್ನ ಹಿಡ್ಕೊಂಡು ಹೋಗು. ಒಟ್ಟು ಸಮಾಧಾನ ಆಗೋದು ಬೇಕಾಗೈತಿ. ಇಲ್ಲಿ ಈ ತಪ್ಪು ಒಪ್ಪು ತೆಗೆಯೋದಕ್ಕೆ ಇಲ್ಲಿ ಗದ್ದಲ ಎಬ್ಸೋದೇನು ಜರೂರಿಲ್ಲ ಅಂತ ಹೇಳಿದ್ರಂತ. ಆದ್ದರಿಂದ ಒಂದು ಯಾವುದರ ತಿಳ್ಕೊಳ್ಳೋದು, ಅವರಲ್ಲಿ ತಪ್ಪು ಹೊರಸಲಾಕ್ ಹೋಗ್ಬಾರ್ದು. ಹೇಗೆ ಅವರು ಒಂದು 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 ಥೇರಿಯಲ್ಲಿ ಅವ್ರು ಬರೆದಿರ್ತಾರೆ, ಅದು ಆ ಲೆಕ್ಕದಲ್ಲಿ ಅದು ಸರಿ ಅಂತೇಳಿ ಇರ್ತೈತೆ. ಅದಕ್ಕಾಗಿ ನಮಗೆ ಯಾವ್ದು ಸರಿ ಅನಿಸ್ತೈತೆ ಅದು ಇನ್ನೊಬ್ಬರ ತಪ್ಪು ತಡೆ ಹುಡುಕ್ಯಾಡ್ಲಕ್ಕೆ ಹೋಗಬಾರ್ದು ಅಂತ ಹೇಗೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಈ ಜಾಗ ಒಂದು ವಿವೇಕ ಚಿಂತಾಮಣಿಯ ಆಧಾರದ ಮೇಲಿಂದ ಅಲ್ಲದೆ ಈ ಜ್ಞಾನ ಪ್ರತಿಪಾದನೆ ಮುಗಿಲಾಕ ಇನ್ನು ಕಡೆಗೆ ಬಂದೈತೆ. ಅದಕ್ಕಿಂತ ಜಾಗದಾಗ ಬಂದು
ಹಿಂಗಂದ್ರೆ ಅದು ಜರ ಸರಿ ಆಗೋದಿಲ್ಲ ಅಂತ ತಿಳ್ಕೊಂಡು ಈಗ ಸದ್ಯ ಅದೇನಿ ಅಂತ ಅರ್ಥ ಮಾಡ್ಕೊಂಡ್ರೆ ಸರಿ ಆಕೈತಿ ಅಂತ ಹಿಂಗೆ ಅದಕ್ಕಾಗಿ ಆಯ್ತು ಅಂತೂ ನಾವು ಯಾಕಂದ್ರೆ ಏನು ಮುಕ್ತಾಯಕ್ಕೆ ಬಂದೈತಿ, ಜ್ಞಾನ ಮುಗಿಲಕ್ಕೆ ಬಂದೈತಿ ಅಂದಮೇಲೆ ಜ್ಞಾನ ಪ್ರತಿಪಾದನೆ ಮುಗಿತದೆ ಈಗ ಸದ್ಯ ಅಂದಮೇಲೆ ಮತ್ತು ನಾ ಈಗ ಸದ್ಯ ಆ ನಿಜ ಸುಖದಲ್ಲಿ ಅದೇನಿ ಅಂತ ತಿಳ್ಕೊಂಡ್ರೆ ಯೋಗ್ಯ ಆಕೈತಿ ಅಂತ ಹೀಗೆ. ಅದಕ್ಕಾಗಿ ಈಗ ಕರ್ತವ್ಯ ಅಂತಕ್ಕಂಥದ್ದು ಈ ಲೋಕ ಸಂಬಂಧಿ ಕರ್ತವ್ಯ ಏನು ಐತಿ ಅದನ್ನು ಹೇಳಿ ಆ ಕರ್ತವ್ಯ ಈಗ ನನಗೆ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಈ ಲೋಕದ ಕರ್ತವ್ಯ ಏನದು? ಮಡದಿ ಮಕ್ಕಳು ಮಿತ್ರರು ಅನುಜರು ನೆಂಟರು ಒಡಲು ಒಡವೆಗಳನ್ನೇ ಮೋಹಿಸಿ ಬಿಡಲಾರದ ಇಹದೊಳಗಣ ಚಿಂತೆ ಪಿಂಗಿ, ಈ ಚಿಂತೆ ಪಿಂಗಿ ಪಡೆದು ನಿತ್ಯಾನಂದ ಪದವನು ಇಂದಿರ್ಪೆನು ನಿಜ ಸುಖದಲ್ಲಿ. ಏನಂತಾರ? ಮಡದಿ ಮಕ್ಕಳು ಮಿತ್ರರು ಅನುಜರು ನೆಂಟರು ಅಂದ್ರೆ ಸಾಮಾನ್ಯವಾಗಿ ಈ ಲೋಕಕ್ಕೆ ಸಂಬಂಧಪಟ್ಟ ಹೆಂಡತಿ ಮಕ್ಕಳು ಮೊದಲಾದವರು ಏನದಾರ ಇವರ ಶರೀರದ ಯೋಗಕ್ಷೇಮ ನೋಡ್ಕೋಬೇಕು, ಅವ್ರನ್ನ ಜೋಪಾನ ಮಾಡಬೇಕು. ಅವ್ರಿಗೇನು ಬೇಕು ಹೆಂಡ್ತಿನ ಮಾಡ್ಕೊಂಡು ಅಂದ್ರೆ ಮತ್ತು ಆಕಿಗೆ ಎಲ್ಲ ಹೊಟ್ಟೆಗೆ ಬಟ್ಟೆಗೆ ಎಲ್ಲ ನೋಡ್ಕೋಬೇಕಲ್ಲ. ಮಕ್ಕಳನ್ನ ಹಡ್ದಿ ಅಂದ್ರೆ ಮತ್ತು ಅವಕ್ಕೂ ಏನು ಅವ್ರ ಕರ್ತವ್ಯ ಐತಿ, ಅವ್ರನ್ನ ಜೋಪಾನ ಮಾಡಿ ದೊಡ್ಡವ್ರನ್ನ ಮಾಡಬೇಕು. ಅವಕ್ಕೇನು ಶಿಕ್ಷಣ ಏನು ವಿದ್ಯಾ ಬುದ್ಧಿ ಕೊಟ್ಟು ಅವ್ರ ಲಗ್ನ ಮುಹೂರ್ತ ಮಾಡಿ ಅವ್ರನ್ನ ಮೆಟ್ಟಿಗೆ ಹಚ್ಬೇಕು. ಇವೆಲ್ಲ ಕರ್ತವ್ಯ ಇದಾವ. ಮತ್ತು ಈ ಕರ್ತವ್ಯ ಅಂತಕ್ಕಂಥದ್ದು ಇದನ್ನು ನಾವು ಮಾಡಬೇಕು, ಇದು ಅವನ ಕರ್ತವ್ಯ. ಕೆಲವರು ತಿಳ್ಕೊತಾರ ಈ ಹೆಂಡತಿಗೆ ಮಕ್ಕಳಿಗೆ ಇಷ್ಟೆಲ್ಲ ದುಡ್ಡು ತಂದನ ಹಾಕಿ ಇವ್ರ ಮೇಲೆ ಉಪಕಾರ ಮಾಡ್ತೇನೆ ಅಂತ ತಿಳ್ಕೊತಾರ ಅವರು. ಉಪಕಾರ ಇಲ್ಲ, ಕರ್ತವ್ಯ ಅದು. ಅದು ನಿನ್ನ ಕರ್ತವ್ಯ ಐತಿ. ಯಾಕಂದ್ರೆ ನಿನ್ನ ಸುಖಕ್ಕಾಗಿ ಬೇಕಂತ ನೀ ಲಗ್ನ ಮಾಡ್ಕೊಂಡು ತಂದಿ ಜಕ್ಕಸ್ತ ಮಾಡಂತ, ಮತ್ತೆ ಮಕ್ಕಳನ್ನ ಹಾಡ್ದಿ ಮತ್ತೆ ಮಾಡಬೇಕಲ್ಲ. ಅದಕ್ಕಾಗಿ ಇವು ಅವ್ರ ಕರ್ತವ್ಯದ ಅವ್ರ ಮೇಲೆ ಉಪಕಾರ ಅಲ್ಲದು. ಆದ್ದರಿಂದ ಆ ಹೆಂಡತಿ ಮಕ್ಕಳು ಇವ್ರನ್ನ ರಕ್ಷಣೆ ಮಾಡೋದು ಅವ್ರ ಉಪಕಾರ ಅಲ್ಲ, ಅವ್ರನ್ನ ಜೋಪಾನ ಮಾಡೋದು ನಿನ್ನ ಕರ್ತವ್ಯ ಐತಿ. ಅದಕ್ಕೆ ನೀ ಮಾಡ್ಲಕ್ಕ ಬೇಕು. ಇವು ಎಲ್ಲ ಯೋಗಕ್ಷೇಮಕ್ಕಾಗಿಯೂ ಮತ್ತು ವಸ್ತ್ರ ಆಭರಣ ಶೃಂಗಾರಕ್ಕಾಗಿ ಯಾವಾಗಲೂ ಚಿಂತೆಯನ್ನು ಅದು ಮಾಡೋದು. ಒಬ್ಬ ಗೃಹಸ್ಥನಿಗೆ ಪ್ರತಿಯೊಂದು ಚಿಂತೆ ಇರ್ತೈತಿ. ಮತ್ತು ಆಕಿ ಹೇಳ್ತೇನೆ ಅಂತಿರ್ತಾಳ, ಏನಂತಾಳ, ಹೊಟ್ಟಿಗೆ ಹಾಕೋದು ನಾಯಿ ಹೊಟ್ಟಿ ತುಂಬ್ಕೋತೈತಿ. ನಾಯಿ ಏನಂತಾಳು, ನಾನು ಹೊಟ್ಟಿಗೆ ಏನಾರು ಹಾಕ್ತೇನೆ ಅಂದ್ರೆ ನಾಯಿ ಹೊಟ್ಟಿ ತುಂಬತೈತಿ. ನಾಯಿ ಹೊಟ್ಟಿ ತುಂಬ್ಕೊಳ್ಳೋದೇನು ದೊಡ್ಡದು ಹೇಳ್ತಿ. ನಾನು ಏನು ಇದು ಹಣಿಬಾರ, ಇಲ್ಲಿ ತನಕ ಇಷ್ಟು ವರ್ಷ ಆದರೂ ಒಂದು ಚೂರು ಬೇಳಿಲ್ಲ, ಬಂಗಾರ ಇಲ್ಲ, ಒಂದು ಚಲೋ ಸೀರಿಲ್ಲ ಅಂಥೇಳಿ ಹಿಂಗೆ ಜೀವ ತಿಲಕ್ ಹಚ್ಚಿದ್ರ ಅಂದ್ರೆ ಏನು ಮಾಡಲಿ, ಚಿಂತೆ ಶುರುವಾದ ಹಿಂಗೆ ಆಕೈತಿ.
ಮತ್ತಿನ್ನ ಮಕ್ಕಳು ದೊಡ್ಡ ಹೋಗ್ಯಾವು, ದೊಡ್ಡ ಚಿಂತೆ ಅದು. ಯಾಕೆ ಲಗ್ನ ಆಗಬೇಕು, ಅವ್ರನ್ನ ಒಂದು ಮೆಟ್ಗಡ್ಡಿ ಹಚ್ಚಬೇಕು, ಹಿಂಗೆಲ್ಲ ಇವು ಏನದಾವಂದ್ರೆ ಈ ಚಿಂತೆ ಯಾವಾಗಲೂ ಅವನಿಗೆ ಕಾಡ್ತವೆ. ಯಾಕಂದ್ರೆ ಅವನ ಕರ್ತವ್ಯ ಐತೆ, ಅದು ಮಾಡಬೇಕವ. ಹಿಂಗಾಗಿ ಅದಕ್ಕಾಗಿ ಮತ್ತಿದೆಲ್ಲ ಆಗಬೇಕಾದ್ರೆ ರೊಕ್ಕ ರೂಪಾಯಿ ಬೇಕಲ್ಲ, ಆ ರೊಕ್ಕ ರೂಪಾಯಿ ಅಪೇಕ್ಷೆ ಇರ್ತೈತಿ. ಆ ಮತ್ತಿನ ರೊಕ್ಕ ಗಳಿಸ್ಬೇಕಾದ್ರೆ ಅವ ಏನರ ಹೊಲಮನಿಯರು ಮಾಡ್ಬೇಕು, ವ್ಯಾಪಾರ ಮಾಡ್ಬೇಕು, ನೌಕರಿಯರು ಮಾಡ್ಬೇಕು, ಏನೇನ್ರ ಮಾಡಬೇಕವ. ಹಗಲು ರಾತ್ರಿ ದುಡಿಬೇಕು. ಹೀಗ ಅದರದೊಂದು ದೊಡ್ಡ ಚಿಂತೆ ಅವಾಗ ಇರ್ತೈತಿ. ಈ ರೀತಿ ಆದದ್ದ ಇಹಲೋಕ ಸಂಬಂಧಿ ಇದು ಕರ್ತವ್ಯ ಅಂತ ಹೇಳಲ್ಪಡ್ತೈತಿ. ಈ ಲೋಕದಲ್ಲಿ ಅವನು ಮಾಡಬೇಕಾದ ಕರ್ತವ್ಯವು. ಇದನ್ನು ಬಿಟ್ಟು ಈಗ ನಾನು ನಿತ್ಯಾನಂದವನ್ನು ಪಡೆದು ಏನಂತಾನ ಹೊರಗಣ ಚಿಂತೆ ಪಿಂಗಿ ಪಡೆದು ನಿತ್ಯಾನಂದ ಪದವನು. ಆ ನಿತ್ಯಾನಂದ ಪದವನ್ನು ನಾನು ಪಡೆದು ಈಗ ಸದ್ಯ ಅದೇ. ಇವು ಎಲ್ಲ ಪಿಂಗ್ ಅಂದ್ರೆ ಅವು ಯಾವ ಕರ್ತವ್ಯ ನನಗಿಲ್ಲ. ನಾ ಏನು ಮಾಡಬೇಕಾಗಿತ್ತು ಎಲ್ಲ ಸರಿಯಾಗಿ ಮಾಡಿಬಿಟ್ಟೇನೆ. ಅದರದ್ದು ಯಾವುದು ಚಿಂತಿಲ್ಲ ನನಗೆ. ಆದ್ದರಿಂದ ನಾ ಈಗ ಸದ್ಯ, ಯಾಕಂದ್ರೆ ಇದು ಮಾಡಬೇಕನ್ನೋದು ಯಾವುದೂ ಉಳ್ದೇ ಇಲ್ಲಲ್ಲ. ಅದೇನು ಮಾಡಬೇಕಾಗಿತ್ತು ಗೃಹಸ್ಥಾಶ್ರಮದಲ್ಲಿ ಅವ್ರ ಹೆಂಡತಿಗೆ ಯಾವ ಮಕ್ಕಳಿಗೆ ಯಾವ ಎಲ್ಲ ಏನು ಮಾಡೋದು ಎಲ್ಲ ಮಾಡಿ ಮುಗಿಸಿ ನಿಶ್ಚಿಂತ ಕರ್ತವ್ಯ ಮುಗಿದೋಗೈತೆ ನಂದು. ಯಾರು ಅವರು ಏನೂ ಅಲ್ಲಕ್ಕೆ ಬರೋಂಗಿಲ್ಲ, ಮಂದಿನೂ ಏನೂ ಅಲ್ಲಕ್ಕೆ ಬರೋಂಗಿಲ್ಲ. ಆದ್ದರಿಂದ ಅದನ್ನು ಬಿಟ್ಟು ಈಗ ನಾನು ಏನು ಮಾಡ್ಕೊಂಡ್ಬಿಟ್ಟೇನಿ, ಸದ್ಗುರುಗಳ ಕೃಪೆಯಿಂದ, ಶಾಸ್ತ್ರದ ಕೃಪೆಯಿಂದ ನಿತ್ಯಾನಂದ ಪ್ರಾಪ್ತಿ ಆಗ್ಯದ, ನನಗೆ ಆತ್ಮ ಸಾಕ್ಷಾತ್ಕಾರ ಆಗ್ಯದ. ಆದ್ದರಿಂದ ನಿತ್ಯಾನಂದ ಪದವನ್ನು ಪಡೆದು ಈಗ ಸದ್ಯನ ಅದೇನಿ. ಆದ್ದರಿಂದ ಈ ಅನಿತ್ಯವಾದ ವಿಷಯಾನಂದಗಳನ್ನು ನಾನು ಅಪೇಕ್ಷೆ ಮಾಡಂಗಿಲ್ಲ. ಮತ್ತೇನು ಯಾವ ಕರ್ತವ್ಯವನ್ನು ನನಗೆ ಉಳಿದಿಲ್ಲ. ಆದ್ದರಿಂದ ನಿತ್ಯಾನಂದದಲ್ಲಿ ನಾನು ಈಗ ಸದ್ಯ ಇದ್ದೇನೆ ಅಂತ ಹೇಳ. ಅಂದ್ರೆ ಈ ಲೋಕ ಸಂಬಂಧಿ ಅವನಿಗೆ ಯಾವ ಚಿಂತೆ ಅದು ಇದು ದುಃಖ ಇಲ್ಲ, ಕೇವಲ ನಿತ್ಯಾನಂದ ಸ್ವರೂಪದಲ್ಲಿ ಇದ್ದೇನೆ ಅಂತ ಹೇಳ. ಇನ್ನು ಮುಂದೆ ಮತ್ತೊಂದು ಕರ್ತವ್ಯ ಏನೇನು, ಪರಲೋಕ ಸಂಬಂಧಿ ಕರ್ತವ್ಯನೂ ಕೆಲವೊಂದು ಅದಾವ. ಅವು ಈಗ ಎರಡನೇ ನುಡಿಯಿಂದ ಹೇಳ್ತಾರೆ. ಭೋಗ ವಿಶೇಷದೊಡನೆ ಸ್ವರ್ಗಲೋಕವು ಆಗಲೆಂದು ಎಳಸಿ ಜ್ಯೋತಿಷ್ಠೋಮ ಯಾಗಾದಿಗಳನ್ನೇ ಹೊಂದಿ ರಚಿಸುವ ಬಾಧೆ ಹೋಗಿ ಸಕಲ ಜಗನ್ಮಯನಾಗಿ ಅಂದರು. ಏನಂತಾರು? ಭೋಗ ವಿಶೇಷದೊಡನೆ ಸ್ವರ್ಗಲೋಕವು ಆಗಲೆಂದು ಎಳಸಿ, ಅಂದ್ರೆ ಇಚ್ಛಾ ಮಾಡಿ. ಅಂದ್ರೆ ಇಹಲೋಕ ವಿಷಯ ಸುಖಕ್ಕಿಂತಲೂ ಆ ಸ್ವರ್ಗಲೋಕದ ಸುಖ ಅದು ವಿಶೇಷವಾದ ಸುಖ. ಅದು ವಿಶೇಷ ಸುಖಕ್ಕೂ ಸ್ವರ್ಗ ಕೈಯೇ ಅಂತನೂ ಲಕ್ಷಣ ಮಾಡ್ತಾರೆ. ಆ ಸುಖಗಳು ಸ್ವರ್ಗಲೋಕದಲ್ಲಿ ಅದಾವ. ಯಾವುವು ಸ್ವರ್ಗಲೋಕದಲ್ಲಿದ್ದು ಸುಖ ಅಂತ ಕೇಳಿದ್ರೆ, ಅಲ್ಲಿ ಅಮೃತ ಪಾನ ಮಾಡೋದು. ಅಲ್ಲಿ ಏನು ಸಿಗ್ತದೆ? ಅಮೃತ ಪಾನ ಮಾಡೋದು ಅಂದ್ರೆ ಅಮೃತ ಕುಡಿಯೋದು. ನಂದನ ವಿಹಾರ ಅಂದ್ರೆ ಹೂದೋಟದೊಳಗನ ತಿರುಗಾಡೋದು. ಪುಷ್ಪಕ ವಿಮಾನ ಎಲ್ಲಿ ಬರೇ ಅದರ ಕುಂತು
ಅಲ್ಲಿಗೆ ಹೋಗೋದಂದ್ರೆ ಅಲ್ಲಿಗೆ ಹೋಗೋದು, ಅದು ತಾನೇ ಹೋಗ್ತದೆ. ಹೀಗದ ರಂಭ ತಿಲೋತ್ತಮ ಮೊದಲಾದ ಅಪ್ಸರಾ ಸ್ತ್ರೀಯರ ಕೂಡ ಕ್ರೀಡಾ, ಮತ್ತು ಅಲ್ಲೇನು ಮುಪ್ಪಿಲ್ಲ, ರೋಗಿಲ್ಲ, ಹಸಿವಿಲ್ಲ, ನೀರಾಡಿಕಿಲ್ಲ, ಅಲ್ಲೇನು ಟಾಯ್ಲೆಟ್ ಪೈಲೆಟ್ ಏನಿಲ್ಲ. ಅದಕ್ಕೆ ಈ ರೀತಿ ಅಲ್ಲಿ ಸ್ವರ್ಗಗಳಲ್ಲಿ ಅವು ಕೇವಲ ಸುಖ ಅನುಭವಿಸೋದು ಅಷ್ಟ, ದುಃಖ ಅನ್ನೋದು ಇಲ್ಲ. ಇವೇ ಮೊದಲಾದ ದಿವ್ಯ ಭೋಗಗಳಿಂದ ಸ್ವರ್ಗಲೋಕ ಅದು ಆ ಸುಖಕ್ಕಾಗಿ ಈ ಲೋಕದ ಸುಖವನ್ನು ಬಿಟ್ಟಾಗಲಿ ಅಥವಾ ಬೇಡ ಅದನ್ನು ಪಡಿಬೇಕಂತ ಈ ಲೋಕದಲ್ಲಿ ಅನೇಕ ಯಜ್ಞ ಯಾಗ ದಾನ ಧರ್ಮ ಪರೋಪಕಾರ ಇಂಥ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ ಅದನ್ನು ಪಡಿಬೇಕಂತ. ಅದು ತನಗೆ ಪ್ರಾಪ್ತಿಯಾಗಬೇಕೆಂಬ ಇಚ್ಛಿಸಿ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡುವ ಕರ್ತವ್ಯ ಅಜ್ಞಾನ ಕಾಲದಲ್ಲಿ ನನಗೆ ಇತ್ತು. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ್ ಅಂತ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಾರ. ಅದಕ್ಕೆ ಸ್ವರ್ಗ ಕಾಮನ ಇದ್ದವರು ಅಲ್ಲಿಯ ಸುಖ ಪಡೆಯಬೇಕು, ದೇವತೆಗಳು ಅನುಭವಿಸುವ ದಿವ್ಯ ಭೋಗಗಳನ್ನು ಅನುಭವಿಸುವ ಇಚ್ಛಾ ಇದ್ದವ್ರು ಏನು ಮಾಡಬೇಕು? ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋಯ. ಜ್ಯೋತಿಷ್ಠೋಮ್, ಜ್ಯೋತಿಷ್ಠೋಮನ ಅದು ಯಜ್ಞದ ಹೆಸರು. ಸೋಮಯಾತ್ ಇವೆಲ್ಲ ಸ್ವರ್ಗ ಪ್ರಾಪ್ತಿಗೆ ಕಾರಣವು. ಹೀಗೆ ಅದನ್ನು ಮಾಡಬೇಕು. ಇಲ್ಲಿ ಇರೋತನ ಈ ಲೋಕ ಸಂಬಂಧಿ ಸುಖದ ಬಗ್ಗೆ ಪ್ರಯತ್ನ ಅನ್ನೋ ಕರ್ತವ್ಯ ಅದನ್ನು ಮಾಡಬೇಕು. ಈ ದೇಹ ಬಿಟ್ಟಿನ್ನು ಹೋದ ಮೇಲೆ ಮುಂದಿನದು ಅದನ್ನು ಪಡಿಬೇಕು. ನಿಂತ್ಕೊಂಡು ಹೇಳ್ಯಾರ ಅದನ್ನು. ಎಲ್ಲಿ ಹೇಳ್ಯಾರು? ತರುಣಿಯ ಮೊಲೆಯೊಂದ ನುಣುತಲಣುಗ ನನ್ಯ ಕರದೊಳುಳಿವ ಕುಚಾಗ್ರವನೋವಂತೆ ನರಜನ್ಮ ವಿಡಿದಿಹ ಭೋಗಾನುಭವದಳು ಪರಲೋಕ ಗತಿಯ ಸಾಧನೆಯೊಳೊಂದಿಯನು ಅಂತ ಹೇಳ್ಯಾರ. ಏನು ಕೂಸಿನ ಉದಾಹರಣೆ ಕೊಟ್ಟಾರ. ಆ ಕೂಸು ತಾಯಿ ಮಲಿ ಕುಡಿತದೆ. ತಾಯಿ ಮಲಿ ಕುಡಿತದ. ಈಗ ಈಚೆ ಕಡೆ ಮಲಿಗೆ ಹತ್ಕೊಂಡಾಳಕ್ಕೆ. ಇದು ಬಾಯಾಗ ಹಿಡಿದು ಒಂದು ಕೈಲಿ ಹಿಡಿದಿರ್ತದ, ಒಂದು ಬಾಯಾಗ ಹಿಡಿದಕ್ಕೆ ಕುಳಿತದ. ಈಚೆ ಕಡೆ ಕೈ ಐತಿಲ್ಲ, ಸುಮ್ಮ ಇರ್ಬೇಕಿಲ್ಲ. ಇದೇನು ಮಾಡ್ತೈತಿ? ಈಚೆ ಕಡೆ ಮಲಿಗೆ ಆ ಮಲಿ ಮೂಗು ಹಿಡಿದು ಅದನ್ನು ಹಿಂಗ 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 ಮಾಡ್ತೈತೆ. ಯಾವುದು? ಕೂಸ. ಯಾಕೆ ಮಾಡ್ತೈತೆ ಹಂಗ? ಹಾಗೆ ಯಾಕೆ ಮಾಡ್ತೈತಿ ಅಂದ್ರೆ ಅದು ಮುಂದಿನ ತಯಾರಿ ಮಾಡ್ಲಕತೈತಿ. ಮುಂದಿನ ತಯಾರಿ ಏನು? ಈ ಮಲಿಯಾರು ಕುಡ್ಲಕತ್ತೀನಿ, ಇದ್ರನ್ನು ಹಾಲು ಆಗ್ಲಕ್ ಬಂದು ಇವು ಆದ ಕೂಡಲೇ ಮತ್ತು ನಾ ಈಚೆ ಕಡೆ ಕುಡಿಬೇಕಲ್ಲ. ಈಚೆ ಕಡೆ ಕುಡಿಬೇಕಾದ್ರೆ ಮತ್ತು ಅವು ಹಾಲು ಹಂಗೆ ಬರಂಗಿಲ್ಲ. ಅದಕ್ಕೆ ಅದನ್ನು ಮಲಿ ಮೂಗಿಡ್ದು ಅದನ್ನು ಹಿಂಗೆ 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 ಮಾಡ್ತೈತಿ. ಆಕಳ ಕರಾರ ಹಿಂಗೆ ನೋಡಿ ಗೂದ್ತೈತಿ. ಹಾಡು ಮರಿನೂ ಹಂಗೆ ಮಾಡ್ತೈತಿ. ಮತ್ತು ಅವು ಹಾಲು ಬಿಡ್ಲಕ್ಕ ಅಲ್ಲಿ ಅದೊಂದು ಹಾಗೆ ಅದು ಹಿಂಗೆ. ಆ ಕೂಸು ಹೆಂಗ ತರುಣಿಯ ಮೊಲೆಯೊಂದ ನುಣುತ ಲಣುಗನ ಅನ್ಯ ಕರದೊಳು ಕುಚಾಗ್ರವನೋವಂತೆ ಉದಾಹರಣೆ ಕೊಟ್ರು ಅವರು. ನರಜನ್ಮ ವಿಡದಿಹ ಭೋಗಾನುಭವದಳು ಪರಲೋಕ ಗತಿಯ ಸಾಧನೆಯೊಳೊಂದಿವೆ. ಆ ಕೂಸು ಹೆಂಗ ಈಚೆ ಕಡೆ ಮಲಿ ಕುಡಿದು ಇದು ಮುಗೋದ ಕೂಡೇನ ಈಚೆ ಕಡೆ ಮಲಿ ತಯಾರಿ ಮಾಡ್ತದ ಹಾಲು ಇಲ್ಲಿ ಬರಲಿ ಅಂತ. ಹಂಗ ನಾವು ನರಜನ್ಮ ವಿಡಿದ ಇಹ ಭೋಗಾನುಭವದಳು ಈ ಲೋಕದ ಭೋಗವನ್ನು ನಾವು ಅನುಭವಿಸ್ತಾ ಅದೇವೆ. ಆದರೂ ಕೂಡ ಮತ್ತು ಜೊತೆಗೆ ಅದು ಒಂದು ಕೆಲಸ ಇರಲಿ ಮುಂದ. ಏನದು? ಪರಲೋಕ ಗತಿಯ ಸಾಧನೆಯೊಳೊಂದಿಗೆ ಮುಂದೆ ಸತ್ತ ಮೇಲೆ ಅಲ್ಲಿ ಸುಖ ಉಣ್ಣುವ ಸಲುವಾಗಿ ಅದಕ್ಕಾಗಿಯೂ ದಾನ ಧರ್ಮ ಯಜ್ಞ ಹೋಮ ಹವನಾದಿಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡ್ತಾನು. ಇದು ಮುಂದಿನ ತಯಾರಿ ಅಂತ. ಹೀಗೆ
ಅದಕ್ಕೆ ಈ ರೀತಿ ಸ್ವರ್ಗ ಪ್ರಾಪ್ತಿ ಅಂತಕ್ಕಂಥದ್ದು ನೀ ದೇಹ ಬಿಟ್ಟು ಹೋದ ಮೇಲೆ ಮುಂದಿನ ತಯಾರಿ ಅದೂ ಅವನ ಕರ್ತವ್ಯ ಐತೆ. ಅದಕ್ಕೆ ಅವರೇನಂತಾರ, ಈ ರೀತಿಯ ಈ ಭೋಗಗಳನ್ನು ಅನುಭವಿಸಿದ ನಂತರ ಜೊತೆಗೇನ ಅದನ್ನು ಮಾಡ್ಕೊಳ್ಳೋದು, ಯಜ್ಞ ಯಾಗ ಅಧಿದಾನ ಧರ್ಮ ಮಾಡಿ ಸ್ವರ್ಗ ಪ್ರಾಪ್ತಿಯ ಯಾವ ಸಾಧನೆಗಳೇನದಾವಲ್ಲ ಇವು ಯಜ್ಞ ದಾನಾದಿಗಳು, ಅದನ್ನು ಕೂಡ ಮಾಡೋ ಕರ್ತವ್ಯ ಇವಂಗ ಐತಿ ಅಜ್ಞಾನಿ ಮನುಷ್ಯನಿಗೆ. ಆದ್ದರಿಂದ ಅದು ನಾ ಅಜ್ಞಾನ ಕಾಲದಲ್ಲಿ ನನಗದು ಕರ್ತವ್ಯ ಇತ್ತು. ಅದಕ್ಕೆ ಭೋಗ ವಿಶೇಷದೊಡನೆ ಸ್ವರ್ಗಲೋಕವು ಆಗಲೆಂದೆಳಸಿ ಜ್ಯೋತಿಷ್ಠೋಮ ಯಾಗಾದಿಗಳನ್ನು ಹೊಂದಿ ರಚಿಸುವ ಬಾಧೆ ಹೋಗಿ ಅವನ್ನೆಲ್ಲ ಮಾಡಬೇಕು ಅನ್ನುವ ಒಂದು ಬಾಧೆ ಚಿಂತೆ ಅನ್ನೋದೇನಿತ್ತಲ್ಲ, ಅದ್ರ ಸಲುವಾಗಿ ನಾ ಇನ್ನೂ ಕೆಲವೊಂದು ಕರ್ತವ್ಯ ಐತಪ್ಪ, ನಾಳೆ ಸತ್ತ ಮೇಲೆ ನನಗೆ ಸುಖ ಸಿಗುವ ಸಲುವಾಗಿ ಅದನ್ನೆಲ್ಲ ಮಾಡಬೇಕು ಅನ್ನೋದೊಂದು ಏನಿತ್ತು ಅದೆಲ್ಲ ಹೋಗಿಬಿಟ್ಟೈತಿ. ಯಾಕೆ ಹೋಗಿಬಿಟ್ಟೈತಿ? ಸಕಲ ಜಗನ್ಮಯನಾಗಿ ಅಂದ್ರಲ್ಲಿ. ಸಕಲ ಜಗನ್ಮಯನಾಗಿ ಅಂದ್ರ ನಾ ಇಲ್ಲಿ ಸುಖ ಉಂಡು ಮುಂದೆ ಆ ಲೋಕಕ್ಕೆ ಹೋಗ್ಬೇಕು ಅನ್ನೋದಿತ್ತು. ಆದ್ರೆ ಈಗ ನನಗೆ ಜ್ಞಾನ ಪ್ರಾಪ್ತಿ ಆಗೈತಿ. ಜ್ಞಾನ ಪ್ರಾಪ್ತಿ ಆಗೈತಿ ಅಂದಮೇಲೆ ಮತ್ತು ಏನಂತ ಜ್ಞಾನ ಪ್ರಾಪ್ತಿ ಆಗೈತಿ? ನಾನು ದೇಶ ಕಾಲ ವಸ್ತು ಪರಿಚ್ಛೇದ ರಹಿತನಾಗಿ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಾಗಿ ಬಿಟ್ಟೇನೆ. ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಆಗೇನೆ. ಪರಿಪೂರ್ಣದೇನಂದ್ರ ಈ ಎಲ್ಲ 14 ಲೋಕಗಳನ್ನು ತುಂಬಿ ಆಚೆ ಕಡೆ ಅದೇನೆ. ಮತ್ತೆ ಈ 3 ಲೋಕ ಏನ್ ಹೇಳ್ತೀನಿ, ಸ್ವರ್ಗ ಅದು ಎಲ್ಲಿದೆ? ಅದು ಹೌದಾ ಇಲ್ಲ? ಅದಕ್ಕಾಗಿ ನಾ ಎಲ್ಲ ಲೋಕದಲ್ಲಿ ತುಂಬಿಕೊಂಡು ಮೊದಲು ಅದೇನು. ಅದಕ್ಕೆ ಸರ್ಪುಷಂಡ್ ಹೇಳಿದ್ರಲ್ಲ, ಜಗವ ಭರಿತನು ಬಂದು ಕದವ ತೆರೆ ಎಂಬಂತೆ ಅಂದ್ರೆ ಜಗದ್ಭರಿತ, ಜಗತ್ತಿನ ತುಂಬಾ ತುಂಬಿಕೊಂಡಿದ್ದಾವ ಬಂದ್ ಅನ್ನತ್ತ, ಏ ಬಾಗಲ ತೆರಿ ನಾ ಒಳಗೆ ಬರ್ತೀನಿ ಅನ್ನತ್ತ. ಪೂರಾ ಪರಿಪೂರ್ಣ ಎಲ್ಲ ಕಡೆ ತುಂಬಿಕೊಂಡು ನಾನು ಹೊರಗೆ ಒಂದಾಗಿ ತಾ ಬೆಳಗೋತಿ ಹೋದು ಅಂತ ಸಣ್ಣ ಮಾಲಿಂಗ್ರಂಗ್ರ ಹೇಳ್ಯಾರ. ಹೊರಗೆ ಎಲ್ಲ ತುಂಬಿಕೊಂಡು ಬೆಳಗ್ತಾನ. ಮತ್ತವ ಬಾಗಲ ತೆರಿ ನಾ ಒಳಗೆ ಬರ್ತೇನಂದ್ರೆ ಹಿಂಗತ್ತ ನಾನು ಯಾಕ ಅಲ್ಲಿ ಮೊದಲ ಅದೇನೆ ನಾನು ಅದೇನೆ. ಈ ರೀತಿ ಒಮ್ಮೆ ಶಿವಪುತ್ರಪ್ಪನವ್ರ ಅತಿಲೆ ಶಂಕರಾನಂದ್ರು ಹೋದರಂತ. ಅವ್ರು ಬಾಗಲ ಬಂದ್ ಮಾಡ್ಕೊಂಡು ಒಳಗಿದ್ರಂತ. ಅವಾಗ ಇವ್ರು ಹೋಗಿ ಬಾಗಲ ಬಡದರು. ಅದು ಹಂಚಿನ ಮನಿನೇ ಇತ್ತು ಅವ್ರದ. ಬಾಗಲ ಬಡದ್ರು. ಯಾರವರು ಅಂದ್ರು. ಅವ್ರ ಒಳಗಿಂದ ಅಂದ್ರ ಅವರು ಯಾರವರು ಯಾರಂದ್ರ ಒಳಗೆ ಯಾರು ಅದಾರೋ ಹೊರಗೆ ಅವನೇ ಅದ. ಅಯ್ಯಪ್ಪ, ಶಂಕರಾನಂದ ಪರಮಹಂಸರು ಬಂದಾರ ತಿರ್ತಾರ. ಅವ್ರ ಮಾತು ವಿಚಿತ್ರ. ಅವರು ಹಿಂಗ ಇಲ್ಲಿ ಬಂದ ಈ ಶಂಭುಲಿಂಗ ಇದಕ್ಕೆ ಬರ್ಬೇಕೆ ಶಂಕರಾನಂದ ಪರಮಹಂಸರು ಬಂದಾರ ಹೇಳ ಅವ್ರಿಗೆ. ಅವ್ ಹೋಗಿ ಹೇಳ್ಯಾನ ಶಂಕರಾನಂದ ಪರಮಹಂಸರು ಬಂದಾರ. ಅವ್ರೇನಂದಾರ, ಅವರು ಬರ್ಬೇಕಾಗಿತ್ತು, ಬಂದಕ್ಕೆ ಬರ್ರಿ ಅಂತೇಳಿ ಕರೀಲಿಲ್ಲ. ಬಂದಾರ ಅಂದ್ರ ಬಾ ಅಂತ ಹೇಳ್ತಾವ, ಬಂದ್ರ ಬಾ ಅನ್ ಹಿಂಗ. ಅವ್ರು ಶಿಷ್ಯ ಹೋಗಿ ಹೇಳ್ದೇನ್ರಿ, ಬಂದ್ರ ಬಾ ಅಂದಾರ್ರಿ. ಬಂದ್ರ ಬಾ ಅಂದಾರ. ನನ್ನ ಕಾಲಾಗ ಊಟದಾವ ಹಾಕೊಂಡು ಬಾ ಅಂದೆ, ನಾ ಹಂಗ ಬಾ ಅಂದ ಕೇಳ ಅಂದ್ರ. ಹೋಗಿ ಹಂಗೆ ಕಾಲಾಗ ಬೂಟ್ ಅದಾವು
ಹಾಕೊಂಡು ಬಾ ಅಂತಾನೋ ಏನು ಕಳೆದ ಬಾ ಅಂತಾನೆ ಕೇಳ ಹಿಂಗ ಅಯ್ಯೋ ಇಲ್ಲಿ ನಡಿ ಹೋಯಪ್ಪ ದೊಡ್ಡ ಶಿವ ಐತವೆ ಅಂತ ಮತ್ತೆ ಎದ್ದು ಬಂದು ಬರ್ರಿ ನಿಮ್ಗೆ ಹೆಂಗೆ ಹಾಕೊಂಡು ಬರೋದಿದ್ರೆ ಹಾಕೊಂಡು ಬರ್ರಿ ಹೆಂಗೆ ಬರ್ತೀರಿ ಬರ್ರಿ ಅಂದ್ರಂತ ಅವರು ಶಂಭುಲಿಂಗ ಸ್ವಾಮಿಗಳ ಅಂದ್ರೆ ಈ ರೀತಿ. ಅದಕ್ಕೆ ಒಳಗೂ ಇದ್ದಾವ ಹೊರಗೂ ಇದ್ದಾವ ತಾನಾಗನು, ಈ ಲೋಕದಾಗಿದ್ದವನು ಪರಲೋಕದಾಗಿದ್ದವನು ತಾನ ಅದಾನು. ಆದ್ದರಿಂದ ಸಕಲ ಜಗನ್ಮಯನಾಗಿ ಅಂತ ಹೇಳಿದ್ರೆ ಅವರು ಸಕಲ ಜಗನ್ಮಯ. ಸಕಲ ಜಗ ಅಂದ್ರೆ ಎಲ್ಲ ಎಲ್ಲಿ ಅವು ಯಾವ ಲೋಕ ಹೇಳ್ತಿ ಹೇಳ ಅಂತಾನೆ ಎಲ್ಲ ಪರಿಪೂರ್ಣ ಆತ್ಮ ಅದು ಪರಬ್ರಹ್ಮ ಸ್ವರೂಪ ತುಂಬಿಕೊಂಡೈತಿ. ಆದ್ದರಿಂದ ಆವಾಗ ನನಗೆ ಅಜ್ಞಾನ ಕಾಲದಲ್ಲಿ ಇತ್ತಿದು ಈ ಲೋಕದ ಮುಗಿದ ಮೇಲೆ ಮುಂದೆ ಸತ್ತ ಮೇಲೆ ನಾ ಸ್ವರ್ಗಕ್ಕೆ ಹೋಗ್ಬೇಕು, ಅಲ್ಲಿ ಸುಖದ ಸಲುವಾಗಿ ಪುಣ್ಯ ಕರ್ಮಗಳನ್ನು ಮಾಡಿ ಪುಣ್ಯ ಗಳಿಸ್ಬೇಕು ಅನ್ನೋದು ಇತ್ತು. ಆದರೆ ಈಗ ನನಗರ ಜ್ಞಾನ ಆಗಿಬಿಟ್ಟೈತಿ. ಜ್ಞಾನ ಆದಮೇಲೆ ಮತ್ತೇನಾಯಿತು, ಸಕಲ ಜಗನ್ಮಯನಾಗಿ ಅಂತನ ನನ್ನ ಅನುಭವ ಹಿಂಗೈತಿ. ಎಲ್ಲ ಲೋಕದಲ್ಲಿ ನಾ ತುಂಬಿಕೊಂಡು ಮೊದಲ ಅದೇನು. ಅಂದಮೇಲೆ ಯಜ್ಞಾದಿ ಕರ್ಮಗಳನ್ನು ಮಾಡಬೇಕು, ಆ ಪುಣ್ಯ ಗಳಿಸಿ ಮತ್ತೆ ನಾ ಅಲ್ಲಿಗೆ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಭಾವನಾ ಇಲ್ಲ. ಯಾಕಂದ್ರೆ ಸಕಲ ಜಗನ್ಮಯನಾಗಿ ಅಂದ್ರೆ ನಾ ಪರಿಪೂರ್ಣದೇನೆ. ಪರಿಪೂರ್ಣದೇನಂತ ಜ್ಞಾನ ಆದಮೇಲೆ ಮತ್ತು ಆ ಸ್ವರ್ಗಕ್ಕೆ ಹೋಗಬೇಕು ಬರಬೇಕು, ಹೋಗೋದು ಬರೋದು ಹಿಂಗೈತೇನಲ್ಲಿ. ಯಾಕಂದ್ರೆ ಪರಿಚ್ಛಿನ್ನ ವಸ್ತು ಯಾವ್ದಿರ್ತೈತಿ ಅದು ಹೋಗೋದು ಬರೋದು ಮಾಡ್ತೈತಿ. ಮತ್ತು ಪರಿಪೂರ್ಣ ಐತಿ ಅಂದ್ರೆ ಅದೆಲ್ಲ ಕಡೆ ತುಂಬಿಕೊಂಡು ಇದ್ದದ್ದರಿಂದ ಈ ರೀತಿ ನನ್ನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೇ ನಾನು ಆದದ್ದರಿಂದ ನನಗೆ ಆ ಸ್ವರ್ಗಕ್ಕೆ ಹೋಗ್ಬೇಕಂತೇಳಿ ಅದಕ್ಕೆ ಮಾಡಬೇಕಾದ ಕೆಲವೊಂದು ಪುಣ್ಯ ಯಜ್ಞ ಯಾಗಾದಿ ಮಾಡಬೇಕು. ನಾ ಮಾಡಲಿಲ್ಲ ಅದ್ರ ಚಿಂತೆನೂ ನನಗೆ ಇಲ್ಲ. ಅದಕ್ಕೆ ನಾನು ಪೂರ್ಣನಾಗಿರುವುದರಿಂದ ನನಗೆ ಗಮನ ಅನ್ನೋದೇ ಇಲ್ಲ. ಆದ್ದರಿಂದ ಕರ್ಮ ಮಾಡಬೇಕು, ಸ್ವರ್ಗವನ್ನು ಹೊಂದಬೇಕು ಅನ್ನೋದು ಆ ಕರ್ತವ್ಯ ನನಗಿಲ್ಲ. ಇದು ಪರಲೋಕ ಸಂಬಂಧಿ ಕರ್ತವ್ಯ ನನಗಿಲ್ಲ ಅಂತ ಈಗ ಅವರು ಎರಡನೇ ನುಡಿಯಲ್ಲಿ ಹೇಳಿದರು. ಇನ್ನ ಮೂರನೇ ನುಡಿಯಲ್ಲಿ ಅದು ಪರಲೋಕ ಸಂಬಂಧಿನ ಅಂದ್ರೆ ದುರಿತ ಕರ್ಮದ ಕಾಟವಿಲ್ಲದೆ ತತ್ಪರಿಹರ ವಿಷಯವೆಂದೆನಿಸುವ ಪರಿವಿಡಿದು ಒಳಹೊರಗಣ ಪೂಜಾ ನೇಮದ ಉರುವಣೆ ನಿಂದು ನಿರ್ಮಲನಾಗಿ ಅಂದ್ರೆ ದುರಿತ ಕರ್ಮದ ಕಾಟವಿಲ್ಲದೆ. ದುರಿತ ಕರ್ಮ ಅಂದ್ರೆ ಪಾಪ ಕರ್ಮ. ಪುಣ್ಯ ಕರ್ಮಗಳನ್ನ ಮಾಡಲಿಲ್ಲ, ಪಾಪ ಕರ್ಮನ್ನ ಭಾಳ ಪಾಪ ಕರ್ಮ ನನ್ನ ಕೈಯಿಂದ ಆಗಿ ಹೋದು. ಅಂದ ಮೇಲೆ ಇನ್ನು ಮುಂದೆ ಸತ್ತ ಮೇಲೆ ನರಕ ಆಕ್ಕೈತಿ. ನರಕ ದುಃಖ ಆಗ್ತದ. ಅದಕ್ಕೆ ಆ ನರಕ ದುಃಖ ನಿವೃತ್ತಿ ಮಾಡ್ಕೊಳ್ಳೋ ಸಲುವಾಗಿ ಇಲ್ಲಿ ಉಪಾಯಗಳೇನಪ್ಪ, ಅದಕ್ಕೆ ಕಾಟಗಳು ತತ್ಪರಿಹರ ವಿಷಯವೆಂದೆನಿಸುವ ಪರಿವಿಡಿದು ಒಳಹೊರಗಣ ಪೂಜಾ ನೇಮ. ಅದಕ್ಕೆ ಉಪಾಯ ಏನು? ಅದು ಒಳಹೊರಗಣ ಪೂಜಾ ನೇಮ ಅಂದ್ರೆ ಆ ಮಾನಸಿಕ ಪೂಜೆ ಏನಾಗಿ ಒಳಗಂದ್ರೆ ಮಾನಸಿಕ ಪೂಜಾ, ಮಾನಸಿಕ ಇರ್ತಾವಲ್ಲ, ಇದು ಐತಲ್ಲ ಏನೈತಿ? ರತ್ನೈ ಕಲ್ಪಿತಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ನಾನಾರತ್ನ ವಿಭೂಷಿತಂ ಮೃಗಮದ ಮೋದಾಂಕಿತಂ ಚಂದನಂ ಜಾಜಿ ಚಂಪಕ ಬಿಲ್ವ ಪತ್ರ ರಚಿತಂ ಪುಷ್ಪಂ ಚ ಧೂಪಂ ತಥಾ
ದೀಪಂ ದೇವದಯಾನಿದೆ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ. ಏನಂದ ನೋಡಲ್ಲಿ, ಹೇ ಪಶುಪತೆ, ಹೇ ಪರಮಾತ್ಮ, ಹೃತ್ಕಲ್ಪಿತಂ ಗೃಹ್ಯತಾಂ. ನೋಡ್, ಹೃತ್ಕಲ್ಪಿತಂ ಅಂದ್ರೆ ಮತ್ತಿವು ಎಲ್ಲ ಏನು ತಂದೆನ ತಿಳ್ಕೊಂಡೇನಿ, ಏನವು ನಾನಾ ರತ್ನ ವಿಭೂಷಿತಂ. ಅದು ಏನದೇನು ಸಾಮಾನ್ಯ ವಸ್ತುಗಳನ್ನ ಅಲ್ಲಿ ಹೇಳಿಲ್ಲ. ರತ್ನೈ ಕಲ್ಪಿತಂ ಆಸನಂ. ಆಸನಂ ಕಥಮಸ್ತಿ? ರತ್ನ ಖಚಿತವಾದ ಆಸನ ಐತೆ. ಹೇ ಪರಮಾತ್ಮ, ನಿನ್ನ ಸಲುವಾಗಿ ಒಂದು ಆಸನ್ ಕುಂಡ್ರಲಕ್ಕ ಆಸನ್ ತಯಾರು ಮಾಡೇನಿ. ಎಂತದ ತಟ್ ಹಾಕಿದ್ದಲ್ಲದ, ಅದು ಅನೇಕ ರತ್ನಗಳಿಂದ ಜಡಿತವಾದಂತ ಆ ಆಸನ್ ತಯಾರು ಮಾಡೇನಿ. ಅದ್ರದಾಗ ಕುಂದ್ರ ಬಾ. ಅಲ್ಲಿ ಆ ರತ್ನ ಬಿಟ್ಟು ಅಲ್ಲಿ ಚೀಲ ತಟ್ಟನು ಇಲ್ಲ. ಯಾಕಂದ್ರೆ ಹಿಂಗೆಲ್ಲ ಧೂಪಂ ದೀಪಂ ಇವೆಲ್ಲ ನೈವೇದ್ಯ ಎಲ್ಲ ಇವು ಹೃತ್ ಕಲ್ಪಿತಂ ಗೃಹ್ಯತಾಂ. ಇವೆಲ್ಲ ನಾ ಮನಸ್ಸಿನಿಂದ ಕಲ್ಪನಾ ಮಾಡೇನಿ, ನಿನಗೆ ಇದನ್ನು ಕೊಡ್ತೇನೆ, ಇದನ್ನು ತಗೋ ಅಂತೇಳಿ. ಗೃಹ್ಯತಾಂ, ತಗೋ ಅಂತ ಅಂತಾನ. ಮತ್ತು ಅವನು ತಗೋತಾನ ಅದನ್ನು. ಇದಕ್ಕಿಂತಲೂ ಅದು ಶ್ರೇಷ್ಠ. ಮತ್ತು ಅಟ್ಟೆ ಬಿರಿ ಐತೆ ಅದು. ಮನಸ್ಸಿನೊಳಗೆ ಸ್ವಲ್ಪ ಬೇರೆ ಭಾವನೆ ಬಂದ್ರೆ ಕೆಟ್ಟ ಹೋಗತಿ ಅಲ್ಲ. ಈ ರೀತಿ ಅದು ಪರಿಪಕ್ವ ಮನಸ್ಸಿನಿಂದ ಅವ ಏನೇನು ಕೊಡ್ತಾನ ನೋಡು, ಅದು ಗ್ರಹಣವೇ ಆಗ್ತದೆ. ಹೆಂಗ ಅಲ್ಲಿ ಕೃಷ್ಣ ಹೋಗಿದ್ನಂತ, ಎಲ್ಲಿ ಆ ಕೌರವರ ಪಾಂಡವರ ಒಂದು ಇದು ಮಾಡ್ಬೇಕಂತ ಹೇಳಿ ಸಂಧಾನ ಮಾಡ್ಲಕ್ಕ ಅಲ್ಲಿ ಹಿಮ ಇದ್ದಲ್ಲ ವಿದುರ್, ಅವ ಎಂತೂ ರಗಡ ಇದು ಮಾಡಿದ್ದ. ದುರ್ಯೋಧನ 56 ಭೋಗ್. ಕೃಷ್ಣ ಮಂದಿರದಾಗ ಇನ್ನೂ ಆದ್ರೂ 56 ಭೋಗ ಆಗತ್ತಾವ. ಹರೇ ರಾಮ್ ಹರೇ ಕೃಷ್ಣ ಮಂದಿರದಾಗ ನಾವು ನೋಡಿವಿ. 56 ಅಂದ್ರೆ 56, 56 ಪ್ರಕಾರದ ಇದು ಮಾಡ್ತಾರ ಐಟಮ್ಸ್. ಅಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಇಡ್ತಾರೆ. ಹಿಂಗೆ ಪೂರ ಒಟ್ಟು ಎಲ್ಲ ಅವ್ ನೈವೇದ್ಯ ಅದು. ಹಿಂಗ ಅದಕ್ಕೆ 56 ಭೋಗತಾರೆ. ಹಿಂಗ ಅಲ್ಲಿ ಏನ್ ಹೇಳಕತ್ತಿದ್ದಾನೆ? ಅವ ಹಿಂಗ 56 ಭೋಗ ಮಾಡಿದ್ದವ ದುರ್ಯೋಧನ್. ಮಾಡಿ ಅವನು ಊಟ ಮಾಡಿಸಿ ಸಂತೋಷ ಪಡಿಸ್ಬೇಕು ಅಂತ ಹೇಳಿಕೆ ಹಿಂಗ ನಮ್ಮಂಗ ಮಾತಾಡ್ಲಿ, ನಮ್ಗೆ ವಿರೋಧ ಮಾತಾಡಬಾರ್ದು ಅಂತ ಹೇಳಿಕೆ ಈಗ ಇದು ಮಾಡಿದ್ದವ. ಅವಂದ ನಿನ್ 56 ಏನು ಬೇಕಾಗಿಲ್ಲ ನನಗೆ, ನಾ ವಿದುರನ ಮನೆಗೆ ಹೋಗ್ತೀನದು. ವಿದುರನ ಮನೆಗೆ ಹೋಗಿ ವಿದುರ್ನ ಅವ ಬರೀ ಪಲ್ಯ ತಿಂದು ಇದು ಮಾಡವ. ಅವ ಉಪವಾಸ ಮತ್ತು ಹಿಂಗೆ ಏನ ಇಂಥ ಇದಿರ್ತೀನಿ. ಅವ ವೈಭವ್ ರಾಜ ವೈಭವ್ ಉಣೋ ಮನುಷ್ಯ ಅಲ್ಲ ಅವ. ಅಂತೇಳಿ ಅವಾಗ ಮಹಾತ್ಮ ವಿದುರ್ ಅಂತಿದ್ರು ಅವರು. ಅನನ ಅಲ್ಲಿ ಹೋದ. ಅಲ್ಲಿ ಹೋಗೋದು ನಾವು ಮನೆಯಾಗಿಲ್ಲ ಅವನು ಹೇಳ್ತಿದ್ರು. ಅವರು ಕೃಷ್ಣ ಪರಮಾತ್ಮ ಮೇಲೆ ಭಾಳ ಶ್ರದ್ಧಾ ಭಕ್ತಿ ಇತ್ತು ಅವರು ಇಬ್ಬರಿಗೆ. ಇವ್ ಹೋಗೋತನ ಆಕಿ ಜಳಕ ಮಾಡಕ್ ಕೂತಿದ್ರು. ಯಾರು ಇದ್ರು ಹೋಗಿದ್ದ ಅಲ್ಲಿ ರಾಜಕೀಯ ಇದಕ್ಕೆ ಹೋಗಿದ್ದ. ಅವ ಹೋಗಿ ಬಾಗಲ ಬಳ್ದ. ಬಾಗಲ ಸುಮ್ಮ ಎಷ್ಟು ಮುಂದಕ್ಕೆ ಮಾಡಿದ್ರ. ಅಲ್ಲಿಂದ ಮತ್ತೆ ಅತಿ ನಮ್ಮ ಪ್ರಿಯ ಭಕ್ತರ ಅಂತ ಹೇಳಿ ಹಂಗ ಒಳಗೆ ಹೋಗಿ ಏನ್ ಮಾಡ್ತೀರ ಅಂತ ಹೇಳಿ ಅಂದಾಗ ದನಿ ಕೂನ ಹಿಡಿದ್ರು. ಅಯ್ಯಪ್ಪ ಕೃಷ್ಣ ಬಂದ ಅಂದಕ್ಕನ ಆಕಿ ಮೈ ಮೇಲೆ ಬಟ್ಟಿಲ್ಲ. ಆಕಿಗೆ ಸ್ಮೃತಿ ಇಲ್ಲ. ನಾ ಈಗ ಸ್ನಾನ ಮಾಡಾಕತ್ತೇನೆ ಬಟ್ಟಿ ಕಳೆದತ್ತೇಳಿ ಹಂಗ ಎದ್ದು ಬಂದ ಬಿಟ್ಟ.
ಬಂದ ಬಿಟ್ಟಳು ಅವ್ನ್ ಗೊತ್ತಾತು. ಗೊತ್ತಾಗಿ ಆ ಭಕ್ತಿಯ ಆವೇಶದಲ್ಲಿ ಅದಾಳ ಅಂತೇಳಿ ಅಲ್ಲಿಂದ ಯಪ್ಪ ಬಾ ಬರ್ರಿ ಇಲ್ಲಿ ಕೂಡ್ರಿ ಕೂಡ್ರಿ ಅಂತ ಆಸನ ಮೇಲೆ ಕುಂದರ್ಸಿ ಆ ಬಾಳೆಹಣ್ಣಿದ್ದು ತಗೊಂಬಂದು ಬಾಳೆಹಣ್ಣು ಹೆಂಗ್ರಿ ಮತ್ತೆ ಆರಾಮ್ರಿ ಅಪ್ಪ ಹೆಂಗ್ ಬಂದಿದ್ರಿ ನಮ್ಗೆ ಗೊತ್ತಿಲ್ಲ ನೀವು ಬರ್ತೀರಿ ಅನ್ನೋದು ಅಂತೇಳಿ ಹಿಂಗಾದ್ರು ಸಂತೋಷವಾಗಿ ಇದು ಮಾಡಿ ಬಾಳೆಕಾಯಿ ಸುಲಿತಾಳ. ಸುಲಿದು ಆ ಹಣ್ಣು ಉಗೋದು ಆ ಸೊಟ್ಟಿ ಅವ ಸಂತೋಷ. ಯಾಕಂದ್ರ ದೇವರಿಗೆ ಏನ್ ಬೇಕಂದ್ರೆ ಬರೀ ಒಂದು ಮನಸ್ಸು ಬೇಕಾದ, ಬರೇ ಒಂದು ಮನಸ್ಸು ಬೇಕು, ಪವಿತ್ರ ಮನಸ್ಸು ಬೇಕು. ಹಿಂಗಾಗಿ ಅದು ಸೊಟ್ಟಿ ತಿನ್ನಿಸ್ತಿದ್ರು ಆನಂದದಿಂದ ತಿನ್ನಾಕತ್ತಿದ್ದ. ಬಾಳೆಹಣ್ಣೆಲ್ಲ ಅಲ್ಲೇ ಒಗೆಯೋದು, ಸೊಟ್ಟಿನ ತಿನ್ಸೋದು. ಹಿಂಗ 2-3 ಮಾಡಿದ್ರು. ಆಟ್ರಾಗ ಇದ್ರು ಬಂದ. ಅವನು ನೋಡ್ತಾನ, ಯಪ್ಪ ಇದೇನಿದೆ ಬತ್ತೆ ಕುಟ ಮತ್ ಇನ್ನೊಂದು ಏನ್ ಮಾಡ್ಲಕತ್ತೇಳ ಅಂದ್ರ ಹಣ್ಣು ಕೆಳಗೆ ಹೋಗಿತ್ತಲ್ಲ ಸೊಟ್ಟಿ ತಿನ್ನಿಸ್ಲಾಕತ್ತೇಳ. ಬುದ್ಧಿ ಹೇಳಿ ಏನು ಇದು ನೀ ಏನ್ ಮಾಡ್ಲಾಕತ್ತಿ ಅಂದ ಕೂಡ್ಲೇನ ಅವಾಗ ಆಕಿಗೆ ಸ್ಮರಣ ಬರ್ತಾಳ. ಯವ್ವ ಅಂತೇಳಿ ಆಕಿ ಎದ್ದು ಒಳಗೆ ಹೋಗಿ ಬಟ್ಟಿ ಆಮೇಲೆ ಬಟ್ಟಿ ಒಂದಿಟ್ಟು ಉಟ್ಕೊಂಡು ಬಂದಪ್ಪ ನನ್ನ ಕಡೆ ತಪ್ಪಾಗೈತಿ, ಸೊಟ್ಟಿ ತಿನ್ಸೀನಿ ನಿನಗೆ ಅಂತೇಳಿ ಮತ್ತೊಂದು ಹಣ್ಣು ತಗೊಂಡು ಸೊಟ್ಟಿ ಉಗುದು ಹಣ್ಣು ಬಾಯಾಗಿಟ್ರ ಆ ರುಚಿ ಇದ್ರಾಗ ಇಲ್ಲ ಅಂದತ್ತ. ಅದಕ್ಕಾಗಿ ಅಂದ್ರೆ ಹೇಳೋದು ದೇವರಿಗೆ ಪ್ರಿಯ ಏನಂದ್ರೆ ಮನಸ್ಸು ಅನ್ನೋದು ಮನಸ್ಸಿನಿಂದ ಮಾಡೋದು ಪ್ರಿಯ. ಅದಕ್ಕೆ ಮಾನಸಿಕ ಪೂಜಾ ಏನಂತಾರಲ್ಲ ಅದು ದೇವರಿಗೆ ಬಹಳ ಪ್ರಿಯ. ಈ ರೀತಿ ಆ ಪಾಪ ದೋಷವನ್ನೆಲ್ಲ ನಿವೃತ್ತಿ ಮಾಡಿಕೊಳ್ಳೋ ಸಲುವಾಗಿ ಈಗೇನದ ಆ ಮಾನಸಿಕ ಪೂಜೆಯನ್ನಾಗಲಿ ಅಥವಾ ಹೊರಗೆ ದೇವತಾ ಮೂರ್ತಿ ಹೊರಗೆ ಕಣ್ಣಿ ಕಾಣೋದಿದೆ, ಹೊರಗಿನ ಕೈ ಎಲ್ಲ ಗಂಟಿ ಬಾರಿಸು ಇದು ಮಾಡು ಧೂಪ ದೀಪ ಎಲ್ಲ ಹಿಂಗಿಡ್ ಮಾಡೋ ಅದು ಬಾಹ್ಯ ಪೂಜೆ. ಈಗ ಅಷ್ಟೋಪಚಾರ ಪೂಜೆಯನ್ನಾಗಲಿ ಇದನ್ನು ಮಾಡಬೇಕು. ಮಾಡೋಣದ್ರಿಂದ ಏನಾಕತಿ ಅವನ ಪಾಪ ದೋಷಗಳೆಲ್ಲ ನಿವಾರಣೆ ಆಕತಿ. ಅವನ ಬರೇ ದೇವರ ಹೆಸರು ತಗೊಂಡ್ರನ್ನ ನಿವಾರಣೆ ಆಕತ್ತದ. ಹರಿರ್ ಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತಃ. ಅದು ಹರಿರ್ ಹರತಿ ಪಾಪಾನಿ, ಹರಿ ಅಂತ ಇಷ್ಟು ಬರೀ ಆ ವಿಷ್ಣುವಿನ ಹೆಸರು ತಗೊಂಡ್ರ ಪಾಪಾನಿ ಪಾಪಗಳನ್ನೆಲ್ಲ ಹರತಿ ನಾಶ ಮಾಡಿಬಿಡ್ತದಂತ. ಅದಕ್ಕೆ ಅಂತೇಳಿ ನಿಜಗೊಂಡು ಈ ಕೈವಲ್ಯ ಪದ್ಧತಿಯೊಳಗ ಪರಮಾತ್ಮನ 108 ನಾಮಗಳು, ಪಾರ್ವತಿಯ 108 ನಾಮಗಳು, ಇವೆಲ್ಲ ಹಿಂಗೆ ಅವ್ರು ಹೇಳ್ಯಾರ. ಅದಕ್ಕೆ ಈ ರೀತಿ ಅಜ್ಞಾನ ಕಾಲದಲ್ಲಿ ಇವೆಲ್ಲ ಮಾನಸಿಕ ಪೂಜೆ ಆಗಲಿ ಮೂರ್ತಿ ಪೂಜೆ ಆಗಲಿ ಇವೆಲ್ಲ ದೀಪ ಧೂಪ ನೈವೇದ್ಯಗಳಿಂದ ಆ ಪರಮಾತ್ಮನ ಪೂಜಾ ಮಾಡಿ ತನ್ನ ಪಾಪವನ್ನೆಲ್ಲ ಕಳ್ಕೊಳ್ಳಿಕ್ಕೆ ಅದೊಂದು ಕರ್ತವ್ಯ ಇತ್ತು. ಈಗ ನಾ ಯಾವಾಗಲೂ ಏನಾಗೇನಿ ನಿರ್ಮಲನಾಗಿ ಅಂತೇಳಿ ಹೇಳ್ಯಾರ. ಏನು ದುರಿತ ಕರ್ಮದ ಕಾಟವಿಲ್ಲದೆ, ಹೌದಿಲ್ಲ? ದುರಿತ ಕರ್ಮದ ಕಾಟವಿಲ್ಲದೆ ತತ್ಪರಿಹರ ವಿಷಯವೆಂದೆನಿಸುವ ಪರಿವಿಡಿದು ಒಳಹೊರಗಣ ಪೂಜಾ ನೇಮದ ಉರುವಣೆ ನಿಂದು. ಈ ಒಳಗಿನ ಅಥವಾ ಪೂಜಾ ಹೊರಗಿನ ಪೂಜಾ ಇವೆಲ್ಲ ಉರುವಣೆ ಅಂದ್ರ ಅದನ್ನ ಮಾಡಬೇಕು ಅಂತ ಏನು ಒಂದು ಪ್ರಯತ್ನ ಇತ್ತಲ್ಲ, ಅದು ಆತುರತೆ ಇದ್ದದ್ದು ಅದು ಈಗ ನಿಂತು ಹೋಗೈತಿ. ನನಗೆ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಹೆಂಗ ಅನ್ನೋದು ಈಗೇನು ಇಲ್ಲ. ಯಾಕಿಲ್ಲ? ನಿರ್ಮಲನಾಗಿ ನಾನು ನಿರ್ಮಲ ಸ್ವರೂಪನೇ ಇದ್ದೇನೆ, ನಿರ್ಮಲನಿದ್ದೇನೆ, ನನ್ನಲ್ಲಿ ಯಾವ ಪಾಪ ಇಲ್ಲ ಇಲ್ಲ. ನಾನು ಪವಿತ್ರದೇನೆ. ಆದ್ದರಿಂದ ಯಾಕೆ ಪವಿತ್ರದೇನೆ? ಜ್ಞಾನ ಆಗೈತಿ. ಏನಾಗೈತಿ? ಜ್ಞಾನ ಆಗೈತಿ.
ಜ್ಞಾನ ಆದ್ರೆ ಏನ ಮತ್ತೆ ಹಂಗ ಮತ್ತೆ ಪವಿತ್ರ ಹೆಂಗ ಆದಿವ? ಜ್ಞಾನ ಆಗೈತೆ ಅಂದ್ರ ಎಲ್ಲಿಂದ ಬರ್ತದ? ಪಾಪ ಪಾಪ ಅಲ್ಲಿ ಗೀತೆಯಲ್ಲಿ ಭಗವಂತನೂ ಕೂಡ ಹೇಳ್ಯಾನ, ನೀ ಎಷ್ಟು ಪಾಪ ಏನು ಗುಡ್ಡದಟ್ಟು ಪಾಪ ಮಾಡಿದ್ರು ಕೂಡ ಸರ್ವಂ ಜ್ಞಾನ ಪ್ರವೇನೈವ ವ್ರಜಿನಂ ಸಂತರಿಷ್ಯಸಿ ಅಂತ ಹಿಂಗೆ ಹೇಳ್ಯಾನ ಭಗವದ್ಗೀತೆಯಲ್ಲಿ. ಎಲ್ಲ ಪಾಪಗಳನ್ನು ಜ್ಞಾನ ಅಂತಕ್ಕಂಥ ನೌಕೆಯಿಂದ ನೀ ದಾಟಿ ಹೋಗ್ತಿ. ಜ್ಞಾನ ಆಯ್ತಂದ್ರೆ ಅದು ಈ ಪಾಪದ ಸಾಗರ ಸಮುದ್ರ ಪ್ರಾಯವಾಗಿ ನೀನು ಪಾಪ ಮಾಡಿದ್ರು ಕೂಡ ಎಲ್ಲ ನೀ ದಾಟಿ ಹೋಗ್ತಿ, ನಿನಗೇನು ಅದರದು ಇದು ಇಲ್ಲ. ಅಲ್ಲದೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಅಂತ ಹೇಳ್ಯಾರ. ಯಥೈದಾಂಸಿ ಸಮಿದ್ದೋಗ್ನಿ ಭಸ್ಮಸಾತ್ ಕುರುತೆ. ಉದಾಹರಣೆ ಅದು, ಪ್ರಜ್ವಲಿತವಾದ ಬೆಂಕಿ ಕಟ್ಟಿಗೆಗಳನ್ನೆಲ್ಲ ಹೆಂಗ ಸುಟ್ಟು ಬೂದಿ ಮಾಡ್ತದ ಹಂಗ ಜ್ಞಾನ ಅಂತಕ್ಕಂಥ ಅಗ್ನಿ ಉದಯ ಆಯ್ತಂದ್ರ ಸರ್ವಕರ್ಮಾಣಿ ಅಂದ್ರ ಎಲ್ಲ ಪುಣ್ಯ ಪಾಪ ಯಾವ ಇದ್ರು ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡ್ತದ ಅಂತ ಹೇಳಿದ ಮೇಲೆ ಮತ್ತೆ ಈಗ ಎಲ್ಲಿ ಪಾಪ? ಅದಕ್ಕೆ ಪಾಪ ಅನ್ನೋದೇ ಇಲ್ಲ. ಮತ್ತು ಅದಕ್ಕೆ ನಾ ಏನಾಗೀನಿ? ನಿರ್ಮಲನಾಗೀನಿ. ಯಾಕಂದ್ರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಅದನ್ನೇ ಗೀತೆಯಲ್ಲೇ ಭಗವಂತ ಹೇಳ 4ನೇ ಅಧ್ಯಾಯದಾಗ ಬರ್ತಾವೆಲ್ಲ. ಅದಕ್ಕೆ ಜ್ಞಾನದಂತ ಪವಿತ್ರ ವಸ್ತುನೇ ಇನ್ನೊಂದಿಲ್ಲ. ಏನು ಕಸರ ಇಟ್ಟು ಇಡಂಗಿಲ್ಲಲ್ಲ, ಎಲ್ಲ ಹಸನ ಮಾಡಿಬಿಟ್ಟಿರ್ತೈತೆ. ಆದ್ದರಿಂದ ಈಗ ನಾನು ಜ್ಞಾನ ಆಗಿದೆ ಅಂದ್ರೆ ಯಾವ ಪಾಪ ತಾಪ ಏನೂ ಇಲ್ಲ ಅಂದ್ರೆ ನಾ ಪವಿತ್ರ ಅದೇನಿ. ಅದಕ್ಕಾಗಿ ಮತ್ತೆ ನನ್ನಲ್ಲಿ ಏನೂ ಪಾಪನ ಇಲ್ಲ. ಅಂದಮೇಲೆ ಆ ಪಾಪ ಕರ್ಮ ನನಗೆ ನರಕಕ್ಕದು ಹೋಯ್ತಾವು ಹೆಂಗೆ ಮಾಡ್ಲಿ ಅಂತೇಳಿ ಅನ್ನೋದು ಐತಾನೆ. ಅದಕ್ಕೆ ನಿಜಗುಂಡ್ರು ಹಿಂದೆ ಹೇಳ್ಕೊಂಡು ಬಂದಾರ, ನಿಜವನರಿದ ಯೋಗಿಗೆ ಆವ ಕರ್ಮದ ಕಾಟ ಭಜನೆಯಿಂದ ಅವ ಪುಣ್ಯದೊಳಗೂಟ ಅಂತ ಹೇಳ್ಯಾರ. ಅದಕ್ಕೆ ಯಾವ ಕಾಟನೂ ಇಲ್ಲ ಕೂಟನೂ ಇಲ್ಲ. ಅದಕ್ಕಾಗಿ ಈ ನರಕ ದುಃಖವನ್ನ ಕಳ್ಕೋಬೇಕು ಅನ್ನುವ ಕರ್ತವ್ಯ ಅದನ್ನೂ ಇಲ್ಲ. ಮತ್ತೀಗ 4ನೇ ನುಡಿಯಲ್ಲಿ ಏನು ಹೇಳ್ತಾರೋ ಅಂದ್ರೆ ಇಲ್ಲಿ ತನ ಏನಾಯ್ತು, ಒಂದು ಈ ಲೋಕ ಸಂಬಂಧಿ ಹೆಂಡ್ರ ಮಕ್ಕಳನ್ನೆಲ್ಲ ಬೆಟ್ಟಗಟ್ಟಿ ಹಚ್ಚೋದು, ಅವ್ರನ್ನ ಕಾಪಾಡೋದು, ರಕ್ಷಣೆ ಮಾಡೋದು, ಇವೆಲ್ಲ ಕೆಲವು ಕರ್ತವ್ಯ ಇದ್ವಲ್ಲ, ಅದು ನನಗಿಲ್ಲ ಇಲ್ಲ. ಈ ಲೋಕದ ಕರ್ತವ್ಯ ಇಲ್ಲ ಅನ್ನೋದ. ಪರಲೋಕ ಕರ್ತವ್ಯದಲ್ಲಿ ಇವೆರಡ ಯಾವ? ಸ್ವರ್ಗ ಪ್ರಾಪ್ತಿ ಮಾಡಿಕೊಂಡು ಸುಖ ಅನುಭವಿಸ್ಬೇಕಂತೇಳಿ ಯಜ್ಞ ಯಾಗಾದಿ ಪುಣ್ಯ ಕರ್ಮಗಳನ್ನು ಮಾಡ್ಬೇಕನ್ನೋದು ಒಂದು ಕರ್ತವ್ಯ ಇತ್ತು, ಅದು ಇಲ್ಲ. ಅನೇಕ ಪಾಪ ಮಾಡಿಬಿಟ್ಟಿನಿ, ಪಾಪ ಕರ್ಮ ಘಟಿಸ್ಯಾವ ನನ್ನ ಕಡೆಯಿಂದ. ಮತ್ತಿಲ್ಲಿ ಈ ಪರಮಾತ್ಮನ ಪೂಜಾ ಇವು ಎಲ್ಲ ಮಾಡಿ ಪಾಪವನ್ನು ಪರಿಹಾರ ಮಾಡ್ಕೋಬೇಕು, ಗಂಗಾ ಸ್ನಾನಕ್ಕೆ ಹೋಗಿ ಅಲ್ಲಿ ಅದನ್ನು ಮಾಡಬೇಕು, ಹಿಂಗೆಲ್ಲ ಇವೆಲ್ಲ ಮಾಡಬೇಕಾದ ಕರ್ತವ್ಯ ಇದು. ಅವು ಲೆಕ್ಕ ಜ್ಞಾನದಿಂದ ಪಾಪ ಎಲ್ಲ ತೊಳೆದ ಹೋಗ್ಬಿಟ್ಟತಿ. ಆದ್ದರಿಂದ ಅಲ್ಲಿ ಸುಖ ಪ್ರಾಪ್ತಿಗಾಗಲಿ ದುಃಖ ನಿವೃತ್ತಿಗಾಗಲಿ ಪರಲೋಕ ಸಂಬಂಧಿ ಯಾವ ಕರ್ತವ್ಯ ನನಗೆ ಉಳಿದಿಲ್ಲ. ಈ ಲೋಕದ್ದಿಲ್ಲ, ಪರಲೋಕದ್ದಿಲ್ಲ. ಇನ್ನೊಂದು ಕರ್ತವ್ಯ ಐತಿ, ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮೋಕ್ಷ ಪಡೆಯೋ ಕರ್ತವ್ಯ ಐತಿ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮೋಕ್ಷ ಪಡೆಯೋದೊಂದು ಕರ್ತವ್ಯ ಐತಿ. ಪರಮುಕ್ತಿ ಪಡೆಯದೆ ನರಜನ್ಮ ವ್ಯಾಕೆ ಅಂತ ಕೇಳ್ಯಾರ. ಅದಕ್ಕೆ ಇನ್ನು 4ನೇ ನುಡಿಯಲ್ಲಿ ಮೋಕ್ಷ ಪ್ರಾಪ್ತಿ ಸಲುವಾಗಿ ಏನು ಕರ್ತವ್ಯ ಅದಾವಲ್ಲ, ಏನು ಮಾಡಬೇಕು? ಶ್ರವಣ ಮನನ ನಿಧಿಧ್ಯಾಸನಗಳು ಮಾಡುವ ಕರ್ತವ್ಯ ಐತಿ. ಅದನ್ನು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಕೂಡ ಹೇಳೈತಿ.
ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂಥೇಳಿ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ತವ್ಯ ಅಂತ ಏನಂದೈತಲ್ಲ ಅದು ಕರ್ತವ್ಯ ಅಂದ್ರೆ. ಈ ರೀತಿ ಆ ಶ್ರವಣ ಮಾಡಬೇಕು ಅನ್ನೋದು ಅದನ್ನ ಹೇಳ್ತಾರೆ ಅವರು 4ನೇ ನುಡಿಯಿಂದ. ಮರವೆ ಸಂಶಯ ವಿಪರೀತದ 3 ಕುರುಹುದೋರಲು ಬಳಿಕ ಅವರಿಂದ ಮೆರೆವ ಸುಶ್ರವಣ ಮನನ ನಿಧಿಧ್ಯಾಸದ ಎರಕವಿಲ್ಲದೆ ಸ್ವತಂತ್ರತೆಯೊಳು ಅಂದ್ರು. ಏನಪ್ಪ ಕರ್ತವ್ಯ ಇಲ್ಲಿ? ಮೋಕ್ಷಕ್ಕಾಗಿ ಮಾಡಬೇಕಾದ ಕರ್ತವ್ಯ ಏನ್ ಮಾಡಬೇಕು, ಏನವು ಅಂತ ಕೇಳಿದ್ರೆ, ಈ ನನ್ನ ಆತ್ಮಸ್ವರೂಪವನ್ನ ನಮಗ ತಿಳಿ ಹೊಡೆದಂತೆ ಅಜ್ಞಾನ ಏನ್ ಮಾಡಿಬಿಟ್ಟತಿ? ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ ಪ್ರಕಾರ ಅಜ್ಞಾನ ನನ್ನ ಆತ್ಮಸ್ವರೂಪದ ಜ್ಞಾನ ಮರೆ ಮಾಡಿ ಆವರಣ ಮಾಡಿ ತಿಳಿ ಹೊಡೆದಂತೆ ಮಾಡೈತಿ. ಆದ್ದರಿಂದ ಆತ್ಮನನ್ನ ತಿಳಿಲಾರ್ದನ ಆತ್ಮನ ಅಜ್ಞಾನ ಐತಿ, ಹೌದಲ್ಲ? ಅಜ್ಞಾನ ಐತಿ. ಅದಕ್ಕೆ ಆ ಅಜ್ಞಾನ ಒಂದು ಕಳ್ಕೊಳ್ಳೋ ಕರ್ತವ್ಯ ಐತಿ. ಮತ್ತ ನಾನು ಪರಮಾತ್ಮನೋ ಏನು ಜೀವಾತ್ಮನೋ ನಾ ಏನು ಅಂತ ಅನೇಕ ಸಂಶಯ ಅದಾವಲ್ಲ, ಸಂಶಯಗಳದಾವು. ಆ ಸಂಶಯ ಅದನ್ನು ಕಳ್ಕೋಬೇಕು. ನಾನು ಪರಮಾತ್ಮನಲ್ಲ ಅಂದ್ರೆ ಆ ಸಂಶಯನೂ ಕಳ್ಕೋಬೇಕು. ಅದು ಈಗ ಆ ಮರವೆ ಅಂತಕ್ಕಂಥ ಅಜ್ಞಾನ ಹೋಗ್ಬೇಕಾದ್ರೆ ಅದು ಎದರಿಂದ ಹೋಗ್ತದೆ? ಜ್ಞಾನದಿಂದ ಹೋಗ್ತದೆ ಇಲ್ಲ? ಅದಕ್ಕೆ ಆ ಜ್ಞಾನ ಅಂತ ಆಗ್ಬೇಕಾದ್ರೆ ಶ್ರವಣ ಬೇಕಲ್ಲ. ಶ್ರವಣ ಮಾಡೋಣದರಿಂದನೇ ಅಲ್ಲಿ ಜ್ಞಾನ ಆಗಿ ಆ ಅಜ್ಞಾನದ ಆವರಣ ಹೋಗಿಬಿಡುತ್ತದೆ. ಮತ್ತಿದು ಹೋದಾಗೆ ಆದರೂ ಕೂಡ ಇನ್ನೂ ಏನಿರ್ತಾವು? ಅಸಂಭಾವನಾ ವಿಪರೀತ ಭಾವನೆಗಳು ಇರ್ತಾವ. ಅದಕ್ಕೆ ಇಲ್ಲಿ ಶ್ರವಣ 2 ಪ್ರಕಾರವಾಗಿ ಹೇಳ್ಕೊಂಡು ಬಂದಾರ ಅವರು. ಅಂಗಶ್ರವಣ, ಅಂಗೀಶ್ರವಣ ಅಂತೇಳಿ. ಕೇವಲ ಮಹಾವಾಕ್ಯವನ್ನ, ತತ್ವಮಸಿ ಮಹಾವಾಕ್ಯವನ್ನ ಶ್ರವಣ ಮಾಡೋದು ಇದು ಅಂಗೀಶ್ರವಣ. ಇದನ್ನ ಕೇಳೋಣದ್ರಿಂದ ಇದು ಶ್ರವಣ ಆಯ್ತು. ಶ್ರವಣ ಆದೋಗೋದ್ರಿಂದ ಜ್ಞಾನ ಆಗಿರ್ತದೆ. ಆ ಪರಮಾತ್ಮನೇ ನೀನಿದ್ದಿ ಅಂತೇಳಿ ಹಿಂಗ ತಿಳಿಸಿ ಹೇಳಿದ ಮೇಲೆ ಅವನಿಗೆ ಜ್ಞಾನ ಆದಾಗೆ ಆದರೂ ಕೂಡ ಇವು ಇರ್ತಾವ ಒಳಗೆ. ಇವು ಏನಿರ್ತಾವು? ಅಸಂಭಾವನಾ ವಿಪರೀತ ಭಾವನಾ ಇರ್ತಾವ. ಅಸಂಭಾವನಾ ಅಂದ್ರೆ ಸಂಶಯ. ಅದು ಅಸಂಭಾವನಾ ಅಂದ್ರೇನು? ಸಂಶಯನ. ಅದು 2 ಪ್ರಕಾರ ಐತೆ. ಅದು ಪ್ರಮಾಣಗತ ಸಂಭಾವನಾ, ಪ್ರಮೇಯಗತ ಅಸಂಭಾವನಾ. ಅಂದ್ರೆ ಅದಕ್ಕನ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ಅಂತಾರೆ. ಪ್ರಮಾಣಗತ ಸಂಶಯ ಅಂದ್ರೆ ಈ ವೇದ ಶಾಸ್ತ್ರಗಳು ಇವೆಲ್ಲ ಆ ಜೀವ ಬ್ರಹ್ಮರ ಭೇದ ಹೇಳ್ತಾವೋ ಏನು ಅಭೇದ ಹೇಳ್ತಾವೋ? ಜೀವ ಬ್ರಹ್ಮರಿಗೆ ಭೇದ ಹೇಳ್ತಾವೋ ಅಭೇದ ಹೇಳ್ತಾವೋ ಅಂತ ಸಂಶಯ ಬರ್ತೈತಿ. ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತಿ ತಯೋರನ್ಯ ಪಿಪ್ಪಲಂ ಸ್ವಾದತ್ತಿ ಅಂತೇಳಿ ಉಪನಿಷತ್ನೊಳಗೆ ಬರ್ತೈತಿ. ಇದು ಅದಕ್ಕೆ ಸಿಕ್ಕಾಪಟ್ಟಿ ಅದಕ್ಕೆ ದ್ವೈತ ಪರ. ದ್ವಾ ಸುಪರ್ಣ, ಸುಪರ್ಣ ಅಂದ್ರೆ ಪಕ್ಷಿ. ದ್ವಾ ಅಂದ್ರೆ 2 ಪಕ್ಷಿಗಳು ಬುದ್ಧಿ ರೂಪ ವೃಕ್ಷದಲ್ಲಿ ಇರುತ್ತವೆ ಅಂತ ಹಿಂಗೆ.
ಅಂದ್ರೆ ಒಂದು ಜೀವಾತ್ಮ ಒಂದು ಪರಮಾತ್ಮ ಅಂತ ಶ್ರುತಿನ ಬೇರೆ ಬೇರೆ ಹೇಳ್ತಿಲ್ಲ ಅಂತ ಹಿಂಗ ದ್ವೈತವಾಗಿ ಅರ್ಥ ಮಾಡ್ತಾರೆ. ಹಂಗಿಲ್ಲ, ಅದ್ವೈತವಾದಿಗಳು ಹಂಗ ದ್ವೈತ ಜೀವಾತ್ಮ ಪರಮಾತ್ಮ ಹಿಂಗಲ್ಲ, ಒಂದು ಆಭಾಸ ಅಂತ ಅರ್ಥ ಮಾಡಿ. ಅದಕ್ಕೆ ಅಲ್ಲಿ ದ್ವೈತ ಇಲ್ಲ, ಅಲ್ಲಿ ಅದ್ವೈತ, ಅದು ಒಂದ ಆಯ್ತು. ಪರಮಾತ್ಮ ಜೀವಾತ್ಮ ಬೇರೆ ಬೇರೆ ಅಲ್ಲ, ಒಂದ ಅಂತ ಅಭೇದ. ಅದ್ವೈತವಾದಿಗಳು ಅಭೇದ ಮಾಡ್ತಾರೆ. ಅದಕ್ಕೆ ಇವು ಶ್ರುತಿಗಳು ಹಿಂಗೆ ಅನೇಕ ಶ್ರುತಿಗಳು ಬೇರೆ ಬೇರೆ ಹೇಳ್ತಾವು. ಅದಕ್ಕೆ ಇವು ಏನು ಜೀವ ಬ್ರಹ್ಮರ ಏಕತ್ವ ಹೇಳ್ತಾವೋ, ಬೇಡ ಹೇಳ್ತಾವೋ, ಅಭೇದ ಹೇಳ್ತಾವೋ ಅಂತೇನು ಸಂಶಯ ಐತಲ್ಲ. ಇದು ಪ್ರಮಾಣದಲ್ಲಿ ಬರ್ತಕ್ಕಂಥ ಗತ ಅಂದ್ರೇನು? ಪ್ರಮಾಣ ಗತ ಅಂದ್ರೆ ಪ್ರಮಾಣದಲ್ಲಿ ಬರ್ತಕ್ಕಂಥ ಸಂಶಯಗಳು. ಇದು ಚೆನ್ನಾಗಿ ಎಲ್ಲ ಶಾಸ್ತ್ರವನ್ನು ಶ್ರವಣ ಮಾಡೋಣದ್ರಿಂದ ಹೋಗದಿದೆ. ಆಮೇಲೆ ಪ್ರಮೇಯಗತ ಸಂಶಯ. ಪ್ರಮೇಯ ಅಂದ್ರೆ ವಿಷಯ. ವಿಷಯ ಅಂದ್ರೆ ಬಜ್ಜಿ ತಿನ್ನೋದನ? ವಿಷಯ ಅಂದ್ರೆ ವೇದಾಂತಕ್ಕೆ ವಿಷಯ ಏನಂದ್ರೆ ಜೀವ ಬ್ರಹ್ಮರ ಏಕತ್ವವೇ ವಿಷಯ ಐತಿ. ಆ ಜೀವ ಬ್ರಹ್ಮರ ಏಕತ್ವದಲ್ಲಿ ಬರ್ತಕ್ಕಂಥ ಸಂಶಯ ಅಂದ್ರ ಜೀವ ಬ್ರಹ್ಮರ ಭೇದ ಸತ್ಯೋ ಅಭೇದ ಸತ್ಯೋ, ಅಲ್ಲಿ ಸಂಶಯ. ಈ ರೀತಿ ಇದು ಪ್ರಮೇಯಗತ ಸಂಶಯ. ಇದು ಮನನದಿಂದ ಹೋಗ್ತದೆ. ಇದು ಮನನದಿಂದ ಹೋಗ್ತದ. ಇನ್ನ ವಿಪರೀತ ಭಾವನೆ ಐತಲ್ಲ, ವಿಪರೀತ ಭಾವನೆ ಅಂದ್ರ ಜೀವ ಬ್ರಹ್ಮರ ಭೇದನ ಸತ್ಯ, ಈ ಜಗತ್ತೂ ಸತ್ಯ. ಹಿಂಗ ಒಂದು ನಿರ್ಧಾರಕ್ಕೆ ಬಂದು ನಿಂತ್ಬಿಡ್ತಾನ ನಾವು. ಇದಕ್ಕೆ ವಿಪರೀತ ಭಾವನೆ, ಇವು ಉಲ್ಟಾ ತಿಳ್ಕೊಂಡೆ. ವಿಪರೀತ ಇದ್ದದ್ದೊಂದು ತಿಳಿದದ್ದೊಂದು ಹಿಂಗಾಯ್ತು. ಇದಕ್ಕೆ ವಿಪರೀತ ಭಾವನಾ ಅಂತಾರೆ. ಈ ರೀತಿ ಈ ವಿಪರೀತ ಭಾವನಾ ಅಂತಕ್ಕಂಥದ್ದು ಹೋಗ್ಬೇಕಾದ್ರೆ ನಿಧಿಧ್ಯಾಸನ ಮಾಡಬೇಕಾಕತಿ. ನಿಧಿಧ್ಯಾಸನ ಉಪಾಯ ಇವು ಒಂದೊಂದಕ್ಕೊಂದೊಂದು ಉಪಾಯ ಇದಾವೆ ಇವು. ಆದ್ದರಿಂದ ಈ ರೀತಿಯಾಗಿ ಇಲ್ಲಿ ನಾನು ಯಾರನ್ನು ತಿಳಿಗೊಡದ ಅಜ್ಞಾನ ಮತ್ತು ನಾ ಬ್ರಹ್ಮದೇನು ಏನ ಅಲ್ಲೋ ಅಂಥೇಳಿ ಸಂಶಯ, ಮತ್ತು ನಾ ಪರಬ್ರಹ್ಮ, ನಾನು ಆ ಪರಬ್ರಹ್ಮ ಅಲ್ಲ ಜೀವ ಅಂತೇಳಿ ಕಡೆಗೆ ನಿಶ್ಚಯಕ್ಕೆ ಬಂದು ತಿಳ್ಕೊಂಡು ಅದನ್ನ ಹಿಡ್ಕೊಂಡು ಕೂತ್ರೆ ವಿಪರೀತ ಭಾವನ. ಇವು ಮೂರು ನಮಗಿನ್ನ ತೋರ್ತಿದ್ದು ನಮ್ಮ ಮನಸ್ಸಿನ್ಯಾಗ ಹಿಂಗೆ ಅನಿಸ್ತಿತ್ತು ಅಂದ್ರೆ ನಮ್ಮ ಮನಸ್ಸಿನಾಗ ನಮಗೆ ಗೊತ್ತೈತಿ. ಅದಿಲ್ಲ, ನಮ್ಮ ಮನಸ್ಸು ಏನಂತೈತಿ ನಮ್ಗೆ ಗೊತ್ತೈತಿ. ಇದನ್ನು ನಾವ ಕಂಡು ಹಿಡ್ಕೊಳ್ಳೋದು ಅದನ್ನು. ಹೀಗೆ ಕಂಡು ಬಂದಾಗ ಅವನ್ನ ನಿವೃತ್ತಿ ಮಾಡ್ಕೋಬೇಕು. ನಮ್ಮಲ್ಲಿ ಏನೇನು ದೋಷ ಕಂಡು ಬರ್ತಾವ ಅವ್ರು ನಾವ ತಿಳಿದು ನಾವ ನಿವೃತ್ತಿ ಮಾಡ್ಕೊಳ್ಳೋದು. ಹೇಗದ ಅವಕರ್ನ ನಿವೃತ್ತಿ ಮಾಡ್ಕೊಳ್ಳೋ ಸಲುವಾಗಿ ಒಂದೊಂದಕ್ಕೂ ಯಾವುದಕ್ಕ ಒಂದು ಪ್ರತಿಯೊಂದಕ್ಕೂ ಔಷಧ ಐತಿ ನೋಡಿ, ಹೌದಿಲ್ಲ? ಆ ದೋಷಕ್ಕೂ ಉಪಾಯಗಳು ಅದಾವ. ಮತ್ತು ಈ ರೀತಿ ಅಲ್ಲಿ ಆ ಶ್ರವಣ ಅನ್ನೋದು ಪ್ರಮಾಣಗತ ಸಂಶಯ ಕಳೀತೈತಿ, ಮನನ ಪ್ರಮೇಯಗತ ಸಂಶಯ ಕಳೀತೈತಿ, ಮತ್ತು ನಿಧಿಧ್ಯಾಸನ ಅದು ವಿಪರೀತ ಭಾವನೆ ಕಳೀತೈತಿ. ಈ ರೀತಿ ಇದನ್ನ ಅವುಗಳ ನಿವೃತ್ತಿ ಸಲುವಾಗಿ ಅದು ಮಾಡಬೇಕಾಗಿತ್ತು. ಅದಕ್ಕೆ ಅವರಿಂದ ಕುರುಹುದೋರಲು ಅಂದ್ರೆ ಈ ಚಿಹ್ನೆಗಳು ಕಂಡು ಬರ್ತಿದ್ದು ನಮ್ಮಲ್ಲಿ ಅಂದ್ರೆ ಬಳಿಕ ಅವರಿಂದ ಮೆರೆವ ಸುಶ್ರವಣ ಮನನ ನಿಧಿಧ್ಯಾಸದ ಎರಕವಿಲ್ಲ. ಅಂದ್ರೆ ಇವು ಶ್ರವಣ ಮನನ ನಿಧಿಧ್ಯಾಸನನ್ನು ಅದಕ್ಕೆ ಉಪಾಯ, ಅವು ಉಪಾಯಗಳನ್ನು ಮಾಡಬೇಕು. ಮಾಡಿ ಆ ದೋಷ ನಿವಾರಣೆ ಮಾಡ್ಕೋಬೇಕಾಗಿತ್ತು. ಆದರೆ ಈಗ ಅವುಗಳ ಎರಕವಿಲ್ಲದೆ ಸ್ವತಂತ್ರತೆಗಳು. ಎರಕವಿಲ್ಲ ಅಂದ್ರೆ ಅವಕ್ಕೇನು ನನಗೆ ಸಂಬಂಧ ಇಲ್ಲ. ಆ ದೋಷಾದಿಗಳೇನಿದಾವಲ್ಲ ಇವು ಅವಕ್ಕರ ಸಂಬಂಧ ನನಗಿಲ್ಲ. ಅಜ್ಞಾನವೂ ಇಲ್ಲ ಮತ್ತು ಅಸಂಭಾವನೂ ಇಲ್ಲ, ವಿಪರೀತ ಭಾವನೂ ಇಲ್ಲ. ಎಲ್ಲ ಹಸನಾಗಿಬಿಟ್ಟೈತಿ. ನನಗೆ ರೋಗನೇ ಇಲ್ಲ, ಔಷಧ ತಗೋ ಅಂದ್ರೆ ಹೆಂಗೆ ತಗೊಳ್ಳೋದು? ಹೌದಲ್ಲ?
ಅದಕ್ಕಾಗಿ ಅವುಗಳ ಸಲುವಾಗಿ ಅವು ಇದ್ದು ಅಂದ್ರೆ ಇವು ಮಾಡ್ಬೇಕಾಗ್ತೈತಿ. ಹೌದಿಲ್ಲ? ರೋಗ ಇದ್ರೆ ಅದಕ್ಕೆ ಔಷಧ ತಗೋಬೇಕು. ಮತ್ತೆ ಏನೂ ಇಲ್ಲ ಅಂದ್ರೆ ಮತ್ತೆ ಯಾಕೆ ಹಂಗೆ ತಗೊಳಂಗಿಲ್ಲ. ಅದಕ್ಕೆ ಮೋಕ್ಷ ಜ್ಞಾನ ಉಳ್ಳವನು ನಾನು ಆಗಿಬಿಟ್ಟೀನಿ. ಆದ್ದರಿಂದ ನನಗೆ ಆ ಯಾವ ಶ್ರವಣಾದಿಗಳು ಬೇಕಾಗಿಲ್ಲ. ಅಂದ್ರೆ ಅಜ್ಞಾನಿ ಇದ್ದಂದ್ರೆ ಶ್ರವಣ ಮಾಡಬೇಕು, ಮಾಡ್ಬೋದು. ಸಂಶಯ ಉಳ್ಳವಿದ್ರೆ ಮನನ ಮಾಡಬೇಕು. ವಿಪರೀತ ಭಾವನಾ ಉಳ್ಳವ ನಿಧಿಧ್ಯಾಸನ ಮಾಡಬೇಕು. ನನಗಿವು ಏನೂ ಇಲ್ಲ, ಅವ ಇಲ್ಲ ಅಂದಮೇಲೆ ಮತ್ತೆ ನಾಯಕ ಮಾಡಬೇಕು. ಅವೇನು ಮಾಡ್ಬೇಕು ಅಂದ್ರೆ ಮೋಕ್ಷದ ಸಲುವಾಗಿ ಮಾಡ್ತಕ್ಕಂಥ ಈ ಕರ್ತವ್ಯಗಳು ಇವು. ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕನ್ನೋವು ಎದ್ರ ಸಲಗಿವು? ಮೋಕ್ಷದ ಸಲುವಾಗಿ ಮಾಡಬೇಕಾದ ಕರ್ತವ್ಯ. ಇವನು ಯಾವು ನನಗಿಲ್ಲ. ಈ ಲೋಕದ ಕರ್ತವ್ಯ ಇಲ್ಲ ಮೊದಲ, ಪರಲೋಕ ಸಂಬಂಧಿ ಕರ್ತವ್ಯನೂ ಇಲ್ಲ. ಮೋಕ್ಷ ಪಡಿಬೇಕು, ಅದಕ್ಕೆ ನಾ ಏನು ಮಾಡಬೇಕಾದ ಕರ್ತವ್ಯ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ಇವು ಅಭ್ಯಾಸ ಮಾಡ್ಬೇಕು. ಹಿಂಗೆಲ್ಲ ಇವು ಏನಿದ್ದು ಅಲ್ಲ ಕರ್ತವ್ಯ. ಇವನು ಏನೂ ಇಲ್ಲ. ಯಾಕಂದ್ರೆ ಈಗ ನಾನು ಎರಕವಿಲ್ಲದೆ ಸ್ವತಂತ್ರತೆಯಳು ಹಿಂದಿರ್ತೇನು. ಈಗ ಸ್ವತಂತ್ರದೇನ ಅಂದಮೇಲೆ ಮತ್ತ ನನಗೆ ಯಾವ ಬಂಧನ ಇಲ್ಲ ಅನ್ನಂಗಾತಲ್ಲ. ಹೌದಿಲ್ಲ? ಯಾವ ಬಂಧನ ಇಲ್ಲ. ಯಾಕಂದ್ರೆ ಜ್ಞಾತ್ವಾ ದೇವಂ ಸರ್ವಪಾಶಾಪಹಾನಿ ಅಂತ ಶ್ವೇತಾಶ್ವತರ ಉಪನಿಷತ್ತಿನೊಳಗೆ ಬರ್ತದೆ. ಜ್ಞಾತ್ವಾ ದೇವಂ ಜ್ಞಾತ್ವಾ ಸರ್ವಪಾಶ ಅಪಹಾನಿ. ಪಾಶ ಅಂದ್ರೆ ಬಂಧನ್. ಏನು ಬಂಧನ ಇದ್ದು? ಪಶು ನಾನು, ಯು ಪಶುಪತಿ. ಪಶು ನಾನು, ಪಶುಪತಿ ನೀನು ಅನ್ನೋದಿತ್ತಂದ್ರೆ ಪಶುಪತಿ ಎಲ್ಲೈತಿ ಗೊತ್ತ? ನೇಪಾಳದಾಗೈತಿ. ಆ ಪಶುಪತಿ ಅಂದ್ರೆ ಈಶ್ವರ ಲಿಂಗ ಐತೆ. ಪಶುಪತಿ ಅಂದ್ರೆ ಅರ್ಥಾತ್ ಪರಮಾತ್ಮ. ಇದನ್ನ ಬಸವಣ್ಣವರು ಅಂದಾರ. ಅದು ಅದಕ್ಕೆ ಅದಿರ್ಲಿ ಅಂದ್ರ ಪರಮಾತ್ಮ ಏನದನಲ್ಲ, ಈ ಅಜ್ಞಾನ ಅಂತಕ್ಕಂಥದ್ದ ಇಲ್ಲಿ ಒಂದು ಗೂಟ್ ಇದ್ದಂಗೆ ಐತಿ. ಗೂಟ್ ಅಂದ್ರೆ ಗೊತ್ತಿಲ್ಲ, ದನ ಕಟ್ತಾರಲ್ಲ ಅವಕ್ಕ ಗೂಟ್ ಅತ್ತಾರ. ನೀವೇನ್ತೀರಿ? ಗೂಟನ ಅಂತೀರಿ. ಅಜ್ಞಾನ ಅನ್ನೋದು ಒಂದು ಗೂಟ ಅದ. ಆ ಅಜ್ಞಾನವನ್ನು ಆಶ್ರಯ ಮಾಡ್ಕೊಂಡು ಇದ್ದಂಥವು ಕರ್ಮ ಏನದಾವಲ್ಲ, ಅವಕ್ಕೆ ಕೊಳಗೆ ಹಚ್ಚೋ ಕಣ್ಣಿ ಹಗ್ಗವು. ದನ ಹಿಂಗ ಇರ್ತತಿಲ್ಲೋ, ಆ ಗೂಟಕ್ಕೆ ಅದು ಕಣ್ಣಿ ಹಚ್ಚಿರ್ತಾರೆ, ಹಗ್ಗ ಅದ್ರ ಕೊಳಿಗೆ ಹಾಕಿ ಹಚ್ಚಿ ಕಟ್ಟಿಬಿಡ್ತಾರೆ. ಹೌದಿಲ್ಲ? ಅದಕ್ಕೆ ಪರತಂತ್ರದ ಅವೆಲ್ಲ ಯಾವಾಗ ಹಾಕಿದ್ರೆ ತಿನ್ಬೇಕು ಹೇಳಿಲ್ಲ. ಹಂಗ ಅಜ್ಞಾನಿನು ಪಶುನ ಅವನು ಅದಕ್ಕೆ ಹೇಳತ್ತಲ್ಲ, ಯೋನ್ಯಾಂ ದೇವತಾಮುಪಾಸ್ತೆ ಅನ್ಯೋ ಅಸಾವನ್ಯೋ ಅಹಮಸ್ಮೀತಿ ನ ಸವೇದ್ ಯಥಾ ಪಶುರೇವ ಸ ದೇವಾನಾಂ ಸಹ ದೇವಾನಾಂ ಪಶು. ಆ ದೇವತೆಗಳ ಪಶು ಇವ ಯಾವ? ಯೋ ನ್ಯಾಂ ದೇವತಾಮುಪಾಸ್ತೆ. ಯಾವನು ನಾ ಬ್ಯಾರೆ ದೇವ್ರ ಬ್ಯಾರೆ, ನಾ ಉಪಾಸಕ ಭಕ್ತದನಿ, ಆ ದೇವರು ದೊಡ್ಡವ, ಅವನು ನನಗೆ ಫಲ ಕೊಡವ, ಹಿಂಗ ತಿಳಿದು ಉಪಾಸನ ಮಾಡ್ತಾನು. ಅವ ದೇವತೆಗಳ ಪಶು ಅಂತ. ದೇವತೆಗಳಿಗೆ ಇವ ಆವಿರ್ಭಾವಾದಿಗಳನ್ನು ಕೊಡ್ತಾನೆ. ಆ ದೇವತೆಗಳು ಆಕಳ ನಮಗೆ ಹಾಲು ಕೊಡ್ತೈತಿ, ನಾವು ಅವಕ್ಕೆ ಮೇವ ನೀರು ಕೊಡ್ತೀವಿ. ಹಂಗ ಇವು ದೇವತೆಗಳಿಗೆ ಓಂ ಇಂದ್ರಾಯ ಸ್ವಾಹ
ಇವ್ ಬಿಡ್ತಾನ, ಮೇವು ಹಾಕ್ತಾನ ಅವಕ್ಕ. ಅವ ಮತ್ತೆ ಇದು ಆಕಳ ಹಾಲು ಕೊಟ್ಟಂಗೆ ಆಯ್ತದೆ ಅವ್ರಿಗೆ. ಮತ್ತು ಅವರು ಏನ್ ಬೇಕು ನಿನಗೆ, ನಿನ್ನ ಹೊಲ ಬೆಳೀಲಿ, ಜ್ವಾಳ ಕಾಳ ರೊಕ್ಕ ರೂಪಾಯಿ ಶ್ರೀಮಂತಿಗೆ ಬರಲಿ ನಿನಗೆ ತಗೋ ಮೇವಾದ. ಹೀಗೆ ಅದಕ್ಕೆ ಈ ರೀತಿ ಇರ್ತೈತೆ ಅಲ್ಲಿ. ಅದಕ್ಕೆ ಪಶು ಆಗಿ ಇರ್ತಾನೆ ಮನುಷ್ಯ ಅಜ್ಞಾನ ಕಾಲದಲ್ಲಿ. ಅದು ಒಂದು ಬಂಧನ ಐತೆ ಅವಾಗ, ಕರ್ಮ ಬಂಧನ ಅಂತೂ ಐತೆ. ನಾ ಏನು ಮಾಡ್ಲಪ್ಪ, ನನ್ನ ಕೈಯಾಗ ಏನೈತಿ ಅಲ್ಲ ಅವನ ಕೈಯಾಗೈತಿ, ಹೌದಿಲ್ಲ? ಮತ್ತು ಆಕಳ ಅವು ಹಂಗಾಗ್ತವೆ. ಎಮ್ಮೆ ಅದು ಮುಂಬೈದಾಗ ಒಮ್ಮೆ ಮಳೆ ಆಯಿತು. ಮಳೆ ಆದರೆ ಇಲ್ಲಿನ ಬೇಸಿದೆ. ಅಲ್ಲಿ ಬಾಂಬೆಗೆಲ್ಲ ಹಾಲು ಬೇಕಲ್ಲ, ಹಾಲು ಖಂಡಾಪಟ್ಟಿ ಒಂದೊಂದು 1000 ಗಟ್ಟಲೆ ಎಮ್ಮೆಗಳು. ಭೈಂಸ್ಕ ತಬೇಲ ಆತಾರ. ತಬೇಲ ಅಂದ್ರೆ ಒಂದು ಬರೀ ಎಲ್ಲ ಎಮ್ಮಿನೇ ಎಮ್ಮೆ ಒಟ್ಟು. ಅವಕ್ಕೆಲ್ಲ ಮಷಿನ್ ಹಚ್ಚಿರ್ತಾರೆ, ಹಿಂಗೆ ಮಲಿಗೆ ಮಷಿನ್ಲೆ ಹಾಲು ಹಿಂಡ್ತವು, ಹಿಂಡ್ಕೊಳ್ಳೋದು. ಅವು ಅಲ್ಲೇ ಕಟ್ಟೆ ಮೇಯಿಸೋದು. ಅವನ್ನ ಹಿಂಗೆ ಹಗ್ಗ ಹಚ್ಚಿ ಕಟ್ಟಿ ಅಲ್ಲಿ ಅವು ಆಳುಗಳು ಅಲ್ಲೇ ಇರೋದು, ಅವರು ಮಾಲಕರವರು ಅಲ್ಲಿ ಬಂಗ್ಲಾದಾಗಿರೋದು. ಹಿಂಗೆ ಮಾಡಿ ಒಮ್ಮೆ ಮಳೆ ಹೆಂಗು ದಬ್ 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 ಕೊಡದಲ್ಲಿ ಸುರಿದಂಗೆ ಸುರಿತೈತಿ. ಬಾಂಬೆದಾಗ ಒಮ್ಮೆ ಮಳೆ ಹೆಂಗು ಸುರಿದ್ರ ರೋಡ್ ಮೇಲೆ ಅದು ಇದೆಲ್ಲ ಇಟ್ಮೋಟ ನೀರು ಬಂದು ಅವೆಲ್ಲ ಈ ಕಡೆ ಅದು ಊರು ಹೊರಗೆ ಬಾಂಬೆ ಔಟ್ಸೈಡ್ ಅವು ಎಮ್ಮೆಗಳು ಕಟ್ಟಿದ್ದು. ಅಲ್ಲಿ ಎಲ್ಲ ತೆಗ್ಗಿನ ಪ್ರದೇಶ, ಒಟ್ಟು ನೀರು ಹೊರ್ಕೊಂಡು ಹೋಗಿ ತುಂಬಿದ್ರೆ ಎಮ್ಮೆ ಅವು ಕಟ್ಟ್ಯಾರ ಊಟಕ್ಕೆ ಎಲ್ಲ ಸರಪಳಿ ಹಚ್ಚಿ ಕಟ್ಬಿಟ್ಟಾರು. ಹರ್ಕೊಳಕ್ಕೂ ಬರೋವಲ್ದು, ಸರಪಳಿಯಲ್ಲೇ ಕಟ್ಟ್ಯಾರ ಅವರು. ಮತ್ತು ಆ ಮಾಲಕರಿಲ್ಲ. ಇವಕ್ಕೂ ಏನು ಮಾಡೋಣ ನಾವು ಉಳ್ಕೊಳ್ಳೋದು ಇದು ಆಯ್ತು. ಇವು ಓಡಿ ಹೋಗಿ ಆ ಕಡೆ ಇದ್ರ ಮೇಲೆ ಆ ಬಂಗ್ಲಾದಾಗ 2-3 ಮಜಲಿ ಮೇಲೆ ಏರಿ ಅವ್ರು ಕೂತರು. ಎಮ್ಮೆಯಲ್ಲಿ ಹೋಗಿ ಕುಂದಿರ್ಬೇಕು. ಅವು ಎಲ್ಲ ಕಡೆಗೆ ಎಮ್ಮೆ ಎಷ್ಟೊತ್ತನ ಮುಖ ಸಹಿತ ಮ್ಯಾಲೆ ಮಾಡ್ಕೋತ ಹೋದು. ಹಂಗ ನೀರು ಹೇಳ್ಕೋತ ಹೋಗಿ ಪೂರ ಮುಣಗದ ಮೇಲೆ ಖಲಾಸ್ ಒಟ್ಟು ಅಲ್ಲೇ ಸತ್ತು. ಸೋಮ ಅವ್ರನ್ನ ಬೀಚರೇ ಬಿಟ್ಟಿದ್ರ ಎಲ್ಲಾರ ಹೆಂಗೆ ಈಶಾಡಿ ಹೋಗಿ ದಂಡಿಯರ್ ಹತ್ತಿದ್ದು. ಮತ್ತು ಅವು ಎಲ್ಲಾರ ಹೋಗ್ಬಿಡ್ತಾವ. ಎಲ್ಲ ಎಲ್ಲಿ ಹೋದವು ಅಂತ ಕೇಳಿದ್ರೆ ನಾವು ಮಾಲಕರಿಗೆ ಏನು ಹೇಳೋನು. ಮತ್ತು ಹಿಂಗೆ ಆಗ್ತೈತಿ, ಇಟ್ಟು ಪೂರ ಇಟ್ಟರ್ತನ ಬರ್ತೈತಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಿಂಗಾಗಿ ಅಂದ್ರೆ ಹೇಳೋ ತಾತ್ಪರ್ಯನು ಬಂಧನ ಅನ್ನೋದು ಏನೈತಿ ನೋಡ, ಹಂಗಾಗಿ ಅಲ್ಲೇ ಇದ್ದಲ್ಲೇ ಸತ್ವಾದು ಒಟ್ಟು. ಹಿಂಗೆ ಬಂಧನ ಐತಿ. ಪ್ರತಿಯೊಂದು ಜೀವ ಬಂಧನದೊಳಗದಾನ. ಅಜ್ಞಾನಿ ಜೀವ ತನ್ನ ಅಜ್ಞಾನ ಅನ್ನೋದು ಊಟಕ್ಕೆ ಕರ್ಮನ್ನು ಹಗ್ಗ ಹಚ್ಚಿ ಬಿಗದಾರ ಇವನ್ನ. ಆದ್ದರಿಂದ ಇವನು ಸ್ವತಂತ್ರ ಇಲ್ಲ. ಮೋಕ್ಷ ಅಂದ್ರೆ ಏನೇ? ಮೋಕ್ಷ ಅಂದ್ರೆ ಫ್ರೀಡಮ್, ಸ್ವತಂತ್ರ. ಸ್ವತಂತ್ರ. ಯಾವ ಕಟ್ಟಳೆ ಇಲ್ಲ ಅವನ ಮೇಲೆ, ವೇದದ ವಿಧಿ ಕಟ್ಟಳೆ ಇಲ್ಲ, ಪರಮಾತ್ಮನ ಆರ್ಡರ್ ಇಲ್ಲ ಅವನ ಮೇಲೆ. ಹಿಂಗೈತೆ. ಆದ್ದರಿಂದ ಅದಕ್ಕಾಗಿ ಇಲ್ಲಿ ಎರಕವಿಲ್ಲದೆ ಸ್ವತಂತ್ರತೆಯಳು ಹಿಂದಿರ್ಪೆನೋ. ಇವತ್ತು ನಾ ಸ್ವತಂತ್ರತೆಯಲ್ಲಿದ್ದೇನೆ, ಸ್ವತಂತ್ರನಾಗಿದ್ದೇನೆ. ಅದಕ್ಕೆ ಜ್ಞಾತ್ವಾ ದೇವಂ ಸರ್ವಪಾಶಾಪಹಾನಿ. ದೇವಂ ಜ್ಞಾತ್ವಾ, ದೇವನನ್ನು ತಿಳಿದು ಆ ದೇವನ ಯಥಾರ್ಥ ಸ್ವರೂಪವನ್ನು ತಿಳ್ಕೊಂಡ ಮೇಲೆ, ಆ ಪರಮಾತ್ಮನೇ ನಾನು ತಿಳ್ಕೊಂಡ ಮೇಲೆ ಸರ್ವಪಾಶಾಪಹಾನಿ, ಪಾಶ ಏನದವಲ್ಲ ಹಗ್ಗ ಬಂಧನ ನಾಶ ಆಗಿ ಹೋಗ್ಬಿಡ್ತಾವ. ಈ ರೀತಿ ಅದಕ್ಕೆ ಈ ರೀತಿಯಾಗಿ ನಾ ಸ್ವತಂತ್ರತೆ ಅಲ್ಲಿ ಅದೇನಿ. ಆದ್ದರಿಂದ ಹಿಂದಿರ್ಪೇನೋ ನಿಜ ಸುಖದಲ್ಲಿ ಅಂತ ಹೇಳ್ಕೊಂಬಂದಾರ. ಏನು ಮೇಲೆ ಈಗ 5ನೇ ನುಡಿಯಲ್ಲಿ ಏನು ಹೇಳ್ತಾರೋ, ಆವ ಮತದೋಳ್ 6 ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆ ಬೆರಸದ ಪಾವನಾತ್ಮಕ ಶಂಭುಲಿಂಗವ ಕೂಡಿ ಜೀವನ್ಮುಕ್ತತೆ ಮಿಗೆ ನೆಲೆಗೊಂಡು ಅಂತ ಹೇಳಿದ್ರು. ಅದಕ್ಕೆ ಆವ ಮತದೋಳ್ 6 ವಿಧಿಸುವ ವಿಶ್ವ ಭಾವನೆಗಳನ್ನು
ಅಂದ್ರೆ ಈ ಜಗತ್ತಿನ ಬಗ್ಗೆ ಈ ಬೇರೆ ಬೇರೆ ಮತವಾದಿಗಳು ಏನದಾರಲ್ಲ, ಈ ಜಗತ್ತು ಹೆಂಗ್ ಹುಟ್ಟೈತಿ, ಎದರಿಂದ ಆಗೈತಿ ಅಂತ ಕೇಳಿದ್ರ ಪೂರ್ವಮೀಮಾಂಸಕರು ಏನ್ ಹೇಳ್ತಾರೋ, ಪೂರ್ವಮೀಮಾಂಸ, ನ್ಯಾಯ, ಸಾಂಖ್ಯ ಮತದವರು ಇವರೆಲ್ಲ ಪೂರ್ವಮೀಮಾಂಸಕರು ಏನಂತಾರ, ಜಗತ್ತು ಹೆಂಗ್ ಹುಟ್ಟೈತಿ, ಅದು ನಿಮ್ಗ ಗೊತ್ತದ. ಅಂದ್ರೆ ಆ ಪೂರ್ವಮೀಮಾಂಸಕರದು ವೃತ್ತಿವಾದ ಐತಿ. ವೃತ್ತಿವಾದ ಮೀನ್ಸ್ ಕರ್ಮ ಕಾರಣ ಅಂತ ಹೇಳ್ತಾರ. ಈ ಜಗತ್ತಿಗೆ ಕರ್ಮವೇ ಕಾರಣ ಐತಿ ಅಂತ ಹೇಳ್ತಾರ. ನೈಯಾಯಿಕರು ಏನ್ ಹೇಳುತ್ತಾರೆ, ಜಗತ್ತಿಗೆ ಕಾರಣ ಪರಮಾಣು ಕಾರಣ ಅಂತ ಹೇಳ್ತಾರ. ಅವರು ಆರಂಭವಾದಿಗಳವರು ಪರಮಾಣುಗಳೇ ಕಾರಣದಾವು. ಆ ಪರಮಾಣುಗಳು ದೊಣುಕ ತಣುಕ ಚತುರ್ದುಣುಕ ಕಪಾಲ ಘಟ ಹಿಂಗ ಹಾಕೋತ ಕುಡ್ಕೋತ್ ಹೋಗಿ ಇದು ಹೆಂಗಾಗೈತಿ ಭವನ್ ಅಂದ್ರ ಇಟಂಗಿ ಕೂಡಿ ಗ್ವಾಡಿ ಆಯ್ತು, ಗ್ವಾಡಿ ಕೂಡಿ ಭವನ ಆಯ್ತು. ಹೆಂಗ್ ಹೇಳ್ತಾರಲ್ಲ, ಹಂಗ ಇದಕ್ಕೆ ಆರಂಭವಾದಂತಾರ. ಇದಕ್ಕೆ ಸಾಂಖ್ಯರು ಏನಂತಾರ, ಪರಿಣಾಮವಾದ ಹೇಳ್ತಾರ. ಅವರು ಪ್ರಕೃತಿಯ ಪರಿಣಾಮವೇ ಈ ಪ್ರಪಂಚ ಐತಿ. ಪ್ರಕೃತಿನ ವಿಕೃತಿಯಾಗಿ ಅದು ವಿಕಾರ ಹೊಂದಿ ಹಾಲ ಹೋಗಿ ಹೆಂಗ್ ಮೊಸರಾಗೈತಿ, ಹಂಗ ಪ್ರಕೃತಿಯ ಪರಿಣಾಮ ಹೊಂದಿ ಜಗತ್ತಾಗೈತಿ ಅಂತ ಅವ್ರ ಸಾಂಖ್ಯರು ಹೇಳ್ತಾರೆ. ಈ ರೀತಿ ನಾನಾ ರೀತಿಯಿಂದ ಜಗತ್ತಿನ ವಿಷಯವಾಗಿ ಭಾವನೆಗಳನ್ನು ಮಾಡ್ತಾರ ಅವರು. ಉಪನಿಷತ್ತುಗಳಲ್ಲಿ ಮಾತ್ರ ಅನೇಕ ಅದಕ್ಕೆ ಸ್ವಭಾವ ಹಿಂಗೆಲ್ಲ ಭಾಳ ಹೇಳೈತಾರೆ. ಈಗ ಎಲ್ಲ ಅಂತೂ ಅನೇಕ ಭಾವನೆಗಳನ್ನ ಈ ರೀತಿ ಹೇಳ್ತಾರೆ. ಅವು ಎಲ್ಲ ಒಮ್ಮೆಯಾದರೂ ಅವನ್ನೇನೈತಿ, ವಿಶ್ವ ಭಾವನೆಗಳನ್ನು ಒಮ್ಮೆ ಬೆರಸದ. ಅಂದ್ರ ಇವು ಒಮ್ಮೆ ಅವು ಯಾವ ಇಲ್ಲಿ ಸಂಬಂಧ ಆಗುದಿಲ್ಲ. ಅವ್ರು ಹೇಳಿದ್ದು ಇಲ್ಲಿ ಯಾವ ಸಂಬಂಧ ಆಗುವುದಿಲ್ಲ. ಆ ಭಾವನೆಗಳಿಗೆ ಸಿಲುಕದೆ ಬೇರೆಯಾಗಿರುವಂತ ಪಾವನಾತ್ಮಕ ಗುರುಶಂಭುಲಿಂಗದೊಡನೆ, ಅಂದ್ರ ಇಲ್ಲಿ ಮತ್ತೇನಪ್ಪ ಅಂದ್ರ ಜಗತ್ತಿಗೆ ಆ ಪರಮಾತ್ಮನೇ ಕಾರಣ ಅಂತ. ಅವೆಲ್ಲ ಜಡ. ಅವು ಯಾವ ಆ ಕರ್ಮ ಆಗಲಿ, ಆ ಪರಮಾಣುಗಳಾಗಲಿ, ಆ ಪ್ರಕೃತಿ ಆಗಲಿ, ಇವು ಎಲ್ಲ ಜಡ ಅದಾವ. ಅದಕ್ಕೆ ಜಡದಿಂದ ಹೆಂಗ್ ಹುಡ್ತೈತೆ ಅದು? ಅದಕ್ಕೆ ಚೇತನ ರೂಪ ಪರಮಾತ್ಮನಿಂದ ಈ ಜಗತ್ತು ಹುಟ್ಟೈತಿ ಅಂತ ಚೇತನ ಕಡೆಗೆ ತರುವ ಸಲುವಾಗಿ ಅವರು ಈ ವೇದಾಂತಿಗಳು ಹಿಂಗೆ ಹೇಳ್ಯಾರ. ಅದಕ್ಕೆ ಮತ್ತೆ ಬರ್ತದ ಮುಂದಿನ ಗ್ರಂಥಗಳಲ್ಲಿ ಚಿತ್ತಿನ ವಿವರ್ತವೇ ಜಗವಿದ ಅಂತೇಳಿ. ಅದಕ್ಕೆ ವಿವರ್ತವಾದವನ್ನು ಅಂಗೀಕಾರ ಮಾಡೈತಿ ವೇದಾಂತ. ಆ ವಿವರ್ತ ಎರಡು ಪ್ರಕಾರ ಐತಿ. ಒಂದು ಹಗ್ಗ ಹಾವಾಗಿ ತೋರುದು, ಇನ್ನೊಂದು ಬಂಗಾರ ಆಭರಣ ಆಗಿ ತೋರುದು. ಹಿಂಗೈತಿ. ಅಂತೂ ಬಂಗಾರವೇ ಆಭರಣ ಆಗೈತೆ ತಿಳ್ಕೊ. ಈ ರೀತಿ ಆದ್ದರಿಂದ ಆ ಪರಮಾತ್ಮನೇ ಈ ಜಗದ್ ರೂಪವಾಗಿ ಅವ ಬಂಗಾರ ಆಭರಣ ಆಗೈತಿ, ಒಂದು ಹಾರ ಆಗೈತಿ. ಮತ್ತು ಅದಕ್ಕೇನಾಗೈತಿ? ಅದಕ್ಕೇನಾಗಿಲ್ಲ. ಅದೇನು ಬಂಗಾರ ಐತಿ ಅದು ಹಂಗಾಯ್ತು. ಯಾಕೆ ಬ್ಯಾಡ ಅದ್ರ ಕರ್ಗಸು, ಮತ್ತು ಬಂಗಾರ ಗಟ್ಟಿನ ಹಾಕತಿ. ಹಂಗ ಈ ರೀತಿ ಐತೆ ಅದು. ಅದಕ್ಕೆ ಪರಿಣಾಮ ಅಲ್ಲದು. ಅದಕ್ಕೆ ಆಯಾವ ಪಾವನಾತ್ಮಕ ಶಂಭುಲಿಂಗವ ಕೂಡಿ ಜೀವನ್ಮುಕ್ತತೆ ಮಿಗೆ ನೆಲೆಗೊಂಡು ಅಂತ ಹೇಳ್ಯಾರ. ಅದಕ್ಕೆ ಆ ಶಂಭುಲಿಂಗನೊಡನೆ ಕೂಡಿ ಅಂದ್ರೆ ನಾನು ಆ ಶಂಭುಲಿಂಗನೊಡನೆ ಅಭೇದವಾಗಿ ಈ ಪ್ರಾರಬ್ಧ ಕರ್ಮಾನುಸಾರವಾಗಿ ಏನಾಗ್ತೈತೆ ಅಲ್ಲ, ಆ ಕುಲಾಲ ಚಕ್ರ ಭ್ರಮಣದಂತೆ ಅಂದ್ರೆ. ಕುಲಾಲ ಚಕ್ರ ಭ್ರಮಣ ಅಂದ್ರೇನು?
ಕುಲಾಲ ಚಕ್ರ ಭ್ರಮಣದಂತೆ ಅಂದ್ರೆ ಕುಂಬಾರ ಗಡಿಗೆ ಮಾಡ್ತಾನೆ. ಹೆಂಗ್ ಮಾಡ್ತಾನೆ ನೋಡಿ, ಆ ತಿಗರಿ ಎತ್ತಿರ್ತದೆ. ತಿಗರಿ ಅಂದ್ರೆ ಒಂದು ಗಾಲಿ. ಈ ಗಾಲಿ ಅದಿರ್ತಾವಲ್ಲ ಹಂಗ ಎತ್ತಿನ ಬಂಡಿ ಅದ. ಗಾಡಿ ಅಂದ್ರೆ ಎತ್ತಿನ ಬಂಡಿ. ಆದರೂ ಹಲ್ಲು ಇರ್ತಾವಲ್ಲ, ಹಲ್ಲು ಒಂದೊಂದು ಹಿಂಗೆ ನಡು ಕಟ್ಟಿಗಿತ್ತಲ್ಲ ಗಾಲಿ, ಅದ್ರಾಗ ಒಂದು ಕಟ್ಟಿಗೆ ತಗೋತಾರ ಅವ, ದಂಡ ತಗೊಂಡು ಅದ್ರಾಗ ಹಾಕಿ ಹಿಂಗೆ ತಿರುಗಿಸ್ತಾನ. ಇಟ್ಟ ಇರಂಗಿಲ್ಲ, ಅದು ದ್ವಾರದಿರ್ತೈತೆ, ಹಿಂಗೆ ನಿತ್ತ ತಿರುಗಿಸ್ತಾನವ. ಹಿಂಗೆ ತಿರುಗಿಸಿ ಬಿಟ್ಬಿಡ್ತಾನೆ. ಅದು ಗರ್ರ ತಿರುಗಿಲಾಕತ್ತೈತಿ. ಆವಾಗ ಆ ಮಣ್ಣಿನ ಕೆಸರಿನ ಮುದ್ದಿ ಅಲ್ಲಿ ಇಟ್ಟಿರ್ತಲ್ಲ, ಆವಾಗ ಅದ್ರ ಮೇಲೆ ಹಿಂಗ್ ಮಾಡಿ ಹಿಂಗೆ ಕೈ ಹಿಡ್ತಾನೆ. ಹಿಂಗೆ ಕೈ ಹಿಡಿದಾಗ ಅದ್ರದ್ದು ಹಿಂಗೆ ಪೂರ ಕಂಠ ಅದ್ರದ್ದು ಇದು ತಯಾರಾಗಕ್ಕೆ ಚಲೋ ಆಕತಿ. ಹಿಂಗಾಗಿ ಅದು ಗುಂಡಕ್ಕೆ ಹಿಂಗೆ ಇದಾಕತ್ತೆ. ಅದು ಪೂರ ತಯಾರಾಯ್ತು. ಗಡಿಗೆ ತಯಾರಾದ ಕೂಡಲೇ ಎತ್ಕೊಂಡ್ ಬಿಡ್ತಾನೆ, ಅದು ತಕ್ಕೋತಾನೆ. ಮತ್ತು ಆ ತಿರುಗಿಸಿದ ವೇಗ ಇತ್ತಲ್ಲ, ಅಲ್ಲೋ ತನಕ ಗಡಿಗೆ ತಯಾರಾಗಿ ಕಡ್ಯಾಕಾಯ್ತು. ಕರೆ ಅದು ಇನ್ನೂ ಹಂಗ ತಿರುಗುತ್ತಿರ್ತೈತಿ. ಹಂಗ ಇಲ್ಲಿ ಜ್ಞಾನನೂ ಗಡಿಗೆ ಆಗೈತಿ. ಇಲ್ಲಿ ಈ ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದು ಚಕ್ರ ತಿರುಗಿಸೈತಿ. ಆವಾಗ ಜ್ಞಾನ ಅನ್ನೋ ಗಡಿಗೆ ತಯಾರಾಗೈತಿ. ಜ್ಞಾನ ಅನ್ನೋ ಗಡಿಗೆ ತಯಾರಾದ ಮೇಲೆ ಆದರೂ ಅದು ಸುಮ್ಮನೆ ಖಾಲಿ ಹಂಗ ತಿರುಗತಿಲ್ಲೋ. ಹಂಗ ಈ ಪ್ರಾರಬ್ಧ ಕರ್ಮದ ವೇಗದಿಂದ ಈ ದೇಹ ಅನ್ನೋ ಚಕ್ರ ಹಂಗ ತಿರುಗುತ್ತಿರ್ತೈತಿ, ಓಡಾಡ್ತೈತಿ, ಮಾತಾಡ್ತೈತಿ, ಎಲ್ಲ ಮಾಡ್ತೈತಿ. ಹೆಂಗ ಹೇಳ್ತಾ ಅದಕ್ಕೆ ಅದು ಕುಲಾಲ ಚಕ್ರ ಭ್ರಮಣದಂತೆ ದೇಹವುಳ್ಳವನಾಗಿ ಬದುಕುತ್ತಿರುವುದೇ ಜೀವನ್ಮುಕ್ತಿಯಾಗಿದೆ ಅಂತ ಹೇಳಲ್ಪಡ್ತೈತಿ. ಅದಕ್ಕೆ ಇನ್ನೂ ಅನೇಕ ಉದಾಹರಣೆ. ಬಿಟ್ಟ ಬಾಣದಂತೆ ಅಂತ ಹೇಳ್ತಾರೆ. ಬಿಟ್ಟ ಬಾಣದಂತೆ ಅಂದ್ರೆ ಈಗ ಬಾಣ ಬಿಟ್ಟೈತಿ, ಈಗ ಅದನ್ನ ಅಲ್ಲಿ ಹುಲಿ ಐತಿ, ಅದು ಇನ್ನು ಬಂದು ನಮ್ಮನ್ನ ಏನರ ಮಾಡಿತ್ತಂತ ಅದಕ್ಕೆ ಬಾಣ ಹೊಡೆದವ್. ಬಾಣ ಹೊಡೆದಕ್ಕೆ ಕೈಯಾದ ಬಾಣ ಬಿಟ್ಟು ಹಿಂಗ ಆಕಳು ಓಡಿ ಬತ್ತು. ಹಸು ಒಂದು ಆಕಳು ಓಡಿ ಬತ್ತು ಅಡ್ಡ ಅಂದ್ರೆ ಅಂದ್ರೆ ಏನು ನಿಂದಿರ್ತೈತೆ ಅದ, ಅದು ಹೋಗಿ ಬಡದ ಬಿಡುದು. ಯಾಕ ಕೈಯಂದು ಕಡೆಕಾಗೈತಿ. ಹಿಂಗ ಇದು ತಯಾರಾಗಿ ಬಿಟ್ಟ ಬಾಣದಂತೆ ಇದು ಕಡೆಕಾಗಿ ಬಿಟ್ಟೈತಿ. ಇದ್ರದ್ದು ವೇಗ ಎಲ್ತಾನ ಐತಲ್ಲ, ಬಾಣದ ವೇಗ ಎಲ್ತಾನ ಐತಿ, ಅಲ್ತಾನ ಹೋಗೋದ ಅದ. ಹಂಗೆ ಈ ಪ್ರಾರಬ್ಧ ಕರ್ಮದ ವೇಗ ಈ ದೇಹದ ಎಲ್ಲಿ ತನ ಐತೆ ಅಲ್ಲಿ ತನ ಇದು ಹೋಗೋದು. ಹಂಗ ಜ್ಞಾನ ಆದರೂ ಕೂಡ ಜ್ಞಾನ ಸಿದ್ಧಿಯ ಮೇಲೆ ಮುನ್ನಾದ ಕರ್ಮದಿಂ ಆನೆಂದು ದೇಹವಿದ್ದರೇನು ಅದರಿಂದಲೇನು ಬಾಧೆ ಅಂತ ಹಿಂಗ ಹೇಳ್ಯಾರ. ಅದಕ್ಕೆ ಈ ರೀತಿಯಾಗಿ ಆ ದೇಹ ಇರ್ತೈತಿ. ಅದಕ್ಕೆ ಜೀವನ್ಮುಕ್ತಿ ಅಂತಾರ. ಅದಕ್ಕೆ ಬಂಧ ಬ್ರಹ್ಮ ರಹಿತ ಆಗೈತಿ, ಶರೀರ ಸಹಿತ ಐತಿ. ಆದ್ದರಿಂದ ಜೀವನ್ಮುಕ್ತಿಯಾಗಿ ಇಂಥ ದೃಢವಾದ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಈಗ ನಾವು ಹೊಂದಿಬಿಟ್ಟೇನೆ. ಆದ್ದರಿಂದ ಇದಕ್ಕಿಂತಲೂ ಹೆಚ್ಚಿನದು ಯಾವುದರ ಐತಿ ಏನಂದ್ರೆ ಇಲ್ಲ. ಯಾಕಿಲ್ಲ ಅಂದ್ರೆ ಈಗ ನಾ ಏನು ಅನುಭವಿಸುವ ಸುಖ ನ ಸುಖಂ ದೇವರಾಜಸ್ಯ ನ ಸುಖಂ ಚಕ್ರವರ್ತಿನಃ ಯತ್ ಸುಖಂ ವೀತರಾಗಸ್ಯ ಮುನೇರೇಕಾಂತವಾಸಿನ ಅಂತ ಹೇಳಿಕೊಂಡು ಬಂದಾರ. ಈಗ ಏಕಾಂತದಲ್ಲಿ ಕುಂತು ತನ್ನ ಸ್ವರೂಪಾಕಾರ ವೃತ್ತಿ ಮಾಡಿ ಏನು ಆನಂದ ಹೊಂದುತ್ತಿರ್ತಾನೆ, ಆ ಆನಂದ ನ ಸುಖಂ ದೇವರಾಜಸ್ಯ ಇಂದ್ರನಿಗೆ, ದೇವತೆಗಳ ಮೇಲೆ ರಾಜ, ಆ ಇಂದ್ರ ದೇವನಿಗೂ ಇಲ್ಲದು. ನ ಸುಖಂ ಚಕ್ರವರ್ತಿನ ಈ ಭೂಮಂಡಲಕ್ಕೆಲ್ಲ ಒಬ್ಬ ಚಕ್ರವರ್ತಿ ರಾಜ ಒಬ್ಬನ ಅದಾನಂದ್ರೂ ಅವನಿಗೂ ಆ ಸುಖ ಇಲ್ಲ. ಯತ್ ಸುಖಂ ವೀತರಾಗಸ್ಯ ಮುನೇರೇಕಾಂತವಾಸಿನ. ಒಬ್ಬ ಬ್ರಹ್ಮಜ್ಞಾನಿ ಏಕಾಂತದಲ್ಲಿ ಕುಂತು ತನ್ನ ಸ್ವರೂಪವನ್ನ ಆ ವೃತ್ತಿ ತದಾಕಾರ ಮಾಡಿ ಅನುಭವಿಸ್ತಾರೆ,
ಆ ಸುಖ ಎಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ ಆವ ಪರಿಗೆ ಸುಖವ ಭಾವಿಸಿ ಬೇರೆ ಎನಿಸಿದೊಡೆ ಜೀವ ಪರಮ ಯೋಗದ ನಿಜವರಿದ ಅನುಭವಿಯ ಸುಖಕ್ಕೆ ಸರಿಗಾಣಿ. ಹಿಂಗೈತೆ. ಆದ್ದರಿಂದ ಅದಕ್ಕಿಂತ ಹೆಚ್ಚಿಂದು ಯಾವುದೂ ಇಲ್ಲ. ಆದ್ದರಿಂದ ಏನಾದರೂ ಒಂದನ್ನು ಪಡೀಬೇಕು ಅನ್ನೋ ಕರ್ತವ್ಯ ಐತೆ. ನಿನ್ನ ಇನ್ನೊಂದು ಏನಾರ ಪಡಿಬೇಕು ಏನು ಅಲ್ಲಿರ್ತಾವ. ಏನು ಮಾಡಬೇಕು? ಮನೆ ಕಟ್ಟಬೇಕು. ಮನೆ ಎಷ್ಟು ಕಟ್ಟಬೇಕು? ಒಬ್ಬ ಯಾವನ ಮನೆ ಕಟ್ಟೇನಂತ ಎಷ್ಟೋ ಎಕರೆ ಐತದ ಅದೇ ಅವು ಏನು ಯಾರೊಬ್ರು ಹೇಳ್ಯಾರ ಏಸೋ ಎಕರೆ ಅತ್ತ 40 ಗುಂಟೆಗೆ 1 ಎಕರೆ ಅತ್ತಾರ. ಅಂಥವು ಎಷ್ಟೋ ಎಕರೆ ಒಂದು ಮನಿ ಹಿಂಗ ಅಂಥ ಮನಿ ಆಯ್ತು. ಮೊದಲು ಅದ್ರ ಮುಂದೆ ಏನು ಮಾಡವನಿ ಬಿಡಾವಲ್ಲ. ಇನ್ನೆಲ್ಲ ಬೆಳ್ಳಿ ಬಂಗಾರ ತಗೋಬೇಕು. ಎಷ್ಟು ತಗೊಳವ? ಹಿಂಗೆಲ್ಲ ಮಾಡಿ ಕಡೆಗೆ ಒಟ್ಟು ಎಲ್ಲ ಇದೋರ ಹಾಕತ್ತಿಲ್ಲೋ ಹಂಗ ಇನ್ನು ಅವು ಎಷ್ಟು ಇದು ಮಾಡ್ಕೊಂಡ್ರು ಅವೆಲ್ಲ ಅನಿತ್ಯವಾದ ಸುಖಗಳ. ಅದಕ್ಕೆ ನಿತ್ಯವಾದ ಸುಖ ಅಂತಕ್ಕಂಥದ್ದನ್ನ ಈ ಜ್ಞಾನದಿಂದ ಪ್ರಾಪ್ತಿಯಾಗಿರ್ತೈತಿ. ಜೀವನ್ ಮುಕ್ತಿ ವಿಲಕ್ಷಣಾನಂದ. ಆದ್ರಿಂದ ಇವನಿಗೆ ಇಂಥವು ಯಾವ ಕರ್ತವ್ಯ ಅದಾವೇನಂದ್ರೆ ಇಲ್ಲ ಅಂತ. ಹೇಗೆ ಶಿಷ್ಯನು ತನ್ನ ಕೃತಕೃತ್ಯ ಭಾವವನ್ನ ಶ್ರೀ ಗುರುಗಳಿಗೆ ನಿವೇದನೆ ಮಾಡಿದ. ಕೃತಕೃತ್ಯ ಅಂದ್ರ ಏನು ಮಾಡಬೇಕಾಗೈತಿ ಅದನ್ನೆಲ್ಲ ಮಾಡಿದ್ದೇನೆ, ಏನು ಪಡೀಬೇಕಾಗೈತಿ ಅದನ್ನೆಲ್ಲ ಪಡೆದಿದ್ದೇನೆ. ಹೀಗೆ ಜ್ಞಾನದ ಫಲ ಹಿಂಗದಾವು. ಈ ರೀತಿ ಜ್ಞಾನಿಗೆ ಏನೊಂದು ಕರ್ತವ್ಯ ಇಲ್ಲ ಅಂತೇಳಿ ಈ ರೀತಿ ಜ್ಞಾನಾಮೃತೇನ ತೃಪ್ತಸ್ಯ ನೈವಾಸ್ತಿ ಕರ್ತವ್ಯಂ. ಕರ್ತವ್ಯ ಅವಾಗ ಏನೂ ಇಲ್ಲ. ಅಲ್ಲದೆ ಕೃತಕೃತ್ಯ ಯೋಗಿನ ಅಂತ ಇನ್ನೊಂದು ಕಡೆನೂ ಹೇಳ್ತಾರೆ. ಕೃತಕೃತ್ಯ ಆಗಿಬಿಟ್ಟಿರ್ತಾನೆ. ಆದ್ದರಿಂದ ಅವನಿಗೆ ಧನ್ಯೋಹಂ ಪಂಚದಶಿ ಒಳಗ ಅವರು ಅದು ಭಾಳ ಹೇಳ್ಯಾರ. ಅದಕ್ಕೆ ಈ ರೀತಿ ಇಂಥ ಒಂದು ಸ್ಥಿತಿ ಹೊಂದಿ ನಾನು ಇಂದಿರುತ್ತೇನು ನಿಜ ಸುಖದಲ್ಲಿ ಬಹುದಂದುಗವೆಲ್ಲವನು ಅಳಿದುಳಿದು ಅಂತ ಹೇಳಿದ್ದಾರೆ ಎಂಬಲ್ಲಿಗೆ ವಿಷಯ ಸಮಾಪ್ತಿ.